ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದನೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಾ ಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ಭವೇತ್. ನಾರದರು ಬ್ರಹ್ಮದೇವರನ್ನು ಕುರಿತು ಪ್ರಶ್ನೆ ಮಾಡ್ತಾರೆ. ಸ್ವಾಮಿ, ಈ ಭಾದ್ರಪದ ಶುಕ್ಲ ಚತುರ್ಥಿಯಂದು ಯಾವ ವ್ರತವನ್ನು ಆಚರಣೆ ಮಾಡಬೇಕು ಅಂತ ನಾರದರು ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಶೃಣುಸ್ವ ಏಕಾಗ್ರಚಿತ್ತಸ್ಸನ್ ವ್ರತಂ ಗಾಣೇಶ್ವರಂ ಮಹತ್ ಭಾದ್ರಪದ ಶುಕ್ಲ ಚತುರ್ಥಿಯಾಂತು ಸದಾ ಕಾರ್ಯಂ ಪ್ರಯತ್ನತಃ. ಭಾದ್ರಪದ ಶುಕ್ಲ ಚತುರ್ಥಿಯಂದು ಗಣಪತಿಯ ಪೂಜೆಯನ್ನು ಬಹಳ ವಿಜೃಂಭಣೆಯಿಂದ ಸಂತೋಷವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಆಚರಣೆಯನ್ನು ಮಾಡಬೇಕು. ನಾರೀವಾ ಪುರುಷೋವಾಪಿ ಯಕ್ಕುರ್ಯಾದ್ ವಿಧಿವತ್ ವ್ರತಂ ಕಾರಣಂ ಚಾಸು ವಿಪ್ರೇಂದ್ರ ಸಂಕಟಾನ್ ಮುಚ್ಚತೆ ನರಃ. ಯಾರು ಈ ಗಣಪತಿಯ ಪೂಜೆಯನ್ನು ಆವತ್ತಿನ ದಿನ ಮಾಡ್ತಾರೋ ತಮ್ಮ ಸಕಲ ವಿಧವಾದಂತಹ ಮನಸ್ಸಿನಲ್ಲಿರುವಂತಹ ಕೊಳೆಯನ್ನು ತೊಳೆದುಕೊಂಡು ಶುದ್ಧರಾಗಿ ಶುದ್ಧ ಮನಸ್ಕರಾಗ್ತಾರೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಮತ್ತು ಇನ್ನೇನೇನು ಫಲ ಇದೆ ಅಂತ ಹೇಳ್ತಾರೆ. ಅಪವಾದ ಹರಂ ಚೈವ ಸರ್ವ ವಿಘ್ನ ವಿನಾಶನಂ. ನಮಗೆ ನಾವು ಮಾಡದೇ ಇದ್ದಂತಹ ತಪ್ಪು ಕೆಲಸಗಳಿಗೆ ನಾವೇ ಮಾಡಿದ್ದೇವೆ ಎನ್ನುವ ಅಪವಾದ ಕೆಲವೊಂದು ಸಮಯದಲ್ಲಿ ಬರುವುದುಂಟು. ಅಂತಹ ಅಪವಾದಗಳನ್ನು ನಿವಾರಿಸಿಕೊಳ್ಳಬೇಕು ಅಂತಂದರೆ ಈ ಗಣಪತಿಯ ವ್ರತವನ್ನು ಭಕ್ತಿಯಿಂದ ಆಚರಣೆ ಮಾಡಬೇಕು. ಮತ್ತು ಸಕಲ ವಿಧವಾದಂತಹ ವಿಘ್ನಗಳನ್ನು ನಿವಾರಿಸುವಂಥದ್ದು ಈ ಗಣಪತಿಯ ವ್ರತವಾಗಿದೆ. ಚತುರ್ಥಿ ಗಣನಾಥಸ್ಯ ಮಾತೃವಿದ್ಧಾ ಪ್ರಶಸ್ತತೆ ಕಾಂತಾರೇ ವಿಷಮೇ ವಾಪಿ ರಣೇ ರಾಜಕುಲೇತತ ಸರ್ವಸಿದ್ಧಿಕರಂ ಚೈವ ವ್ರತಾನಾಂ ಉತ್ತಮಂ ವ್ರತಂ. ಈ ವ್ರತವನ್ನು ಆಚರಣೆ ಮಾಡುವವರು ಕಾಡಿನಲ್ಲಿ ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಮತ್ತು ರಾಜಕುಲದಲ್ಲಿ ಹುಟ್ಟಿ ಯುದ್ಧ ಬಂದಂತಹ ಪ್ರಸಂಗದಲ್ಲಿ, ಎಂತಹದೇ ಕಷ್ಟ ಬಂದಂತಹ ಪ್ರಸಂಗದಲ್ಲಿ ಈ ವ್ರತವನ್ನು ಆಚರಣೆ ಮಾಡಿದರೆ ಅವರಿಗೆ ಬಂದಂತಹ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತದೆ. ಗಜಾನನ ಪ್ರಿಯಂ ನಾಣ್ಯತ್ ತ್ರಿಷು ಲೋಕೇಶು ವಿದ್ಯತೆ ಅಥೋನ ವಿದ್ಯತೆ ಬ್ರಹ್ಮನ್ ವ್ರತಂ ಸಂಕಟವಾರಣಂ. ಈ ಗಣಪತಿಯ ವ್ರತಕ್ಕಿಂತ ಬೇರೆ ಯಾವ ವ್ರತವೂ ಕೂಡ ಇಷ್ಟರ ಮಟ್ಟಕ್ಕೆ ಸಕಲ ವಿಧವಾದಂತಹ ಕಷ್ಟವನ್ನು ಪರಿಹಾರ ಮಾಡುವುದರಲ್ಲಿ ಸಮರ್ಥವಾಗುವುದಿಲ್ಲ. ಅರ್ಥಾತ್ ಸಂಕಟಗಳನ್ನು ನಿವಾರಣೆ ಮಾಡುವಂತಹ ವಿಷಯದಲ್ಲಿ ಪ್ರಥಮವಾಗಿ ನಿಂತಹ ವ್ರತ ಈ ಗಣಪತಿ ವ್ರತ ಅಂತ ಇಷ್ಟೆಲ್ಲ ಗಣಪತಿಯ ಬಗ್ಗೆ ಹೊಗಳ್ತಾ ಇರಬೇಕಾದರೆ ನಾರದರಿಗೆ ಆಶ್ಚರ್ಯವಾಗಿ ನಾರದರು ಬ್ರಹ್ಮರನ್ನು ಕುರಿತು ಕೇಳ್ತಾರೆ. ನಾರದ ಉವಾಚ ಕೇನ ಚ ಆದೌ ಪುರಾಚೀರ್ಣಂ ಕೇನ ಮರ್ತ್ಯೆ ಪ್ರಕಾಶಿತಂ ಏತತ್ ಸಮಸ್ತಂ ವಿಸ್ತಾರ್ಯ ಬ್ರೂಹಿ ಗಾಣೇಶ್ವರಂ ವ್ರತಂ. ಸ್ವಾಮಿ, ಭೂಲೋಕದಲ್ಲಿ ಯಾರು ಈ ವ್ರತವನ್ನು ಮೊಟ್ಟ ಮೊದಲು ಆಚರಣೆ ಮಾಡಿದರು, ಯಾರಿಂದ ಈ ವ್ರತ ಎನ್ನುವುದು ಪ್ರಸಿದ್ಧಿಗೆ ಬಂತು ಅಂತ ಇದನ್ನೆಲ್ಲ ವಿಸ್ತಾರವಾಗಿ ನನಗೆ ತಿಳಿಸಿಕೊಡಬೇಕು, ನನಗೆ ಕುತೂಹಲವಾಗಿದೆ ಅಂಥೇಳಿ ನಾರದರು ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ. ಚಕ್ರೇ ವ್ರತಂ ಜಗನ್ನಾಥೋ ವಾಸುದೇವ ಪ್ರತಾಪವಾನ್ ಆದಿಷ್ಟೋ ನಾರದೇನೈವ ವೃತ ಲಾಂಛನ ಮುಕ್ತಯೇ. ಇದನ್ನು ಮೊಟ್ಟ ಮೊದಲು ಮಾಡಿದ್ದು ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮನಿಗೆ ಬಂದಂತಹ ಅಪವಾದವನ್ನು ನಿವೃತ್ತಿ ಮಾಡುವುದಕ್ಕಾಗಿ ನಾರದರಿಂದ ಕೃಷ್ಣ ಪರಮಾತ್ಮ ಉಪದೇಶವನ್ನು ಪಡೆದುಕೊಂಡು ಈ ವ್ರತವನ್ನು ಆಚರಣೆ ಮಾಡಿದ್ದಾನೆ ಅಂತ ಹೇಳಿದ ಕೂಡಲೇ ನಾರದರಿಗೆ ಆಶ್ಚರ್ಯ. ಷಡ್ಗುಣೇಶ್ವರ್ಯ ಸಂಪನ್ನನಾದಂತಹ ಸರ್ವಸಿದ್ಧಿ ಪ್ರಧಾನಾದಂತಹ ಆ ಭಗವಂತನಿಗೆ ಎಂತಹ ಅಪವಾದ ಬಂದಿತು. ಷಡ್ಗುಣೇಶ್ವರ್ಯ ಸಂಪನ್ನ ಸೃಷ್ಟಿ ಸಂಹಾರಕಾರಕ ವಾಸುದೇವೋ ಜಗದ್ವ್ಯಾಪಿ ಪ್ರಾಪ್ತವಾನ್ ಲಾಂಛನಂ ಕಥಂ. ಆ ಭಗವಂತನಿಗೆ ಅಪವಾದ ಎನ್ನುವುದು ಹೇಗೆ ಬಂದೀತು ಅಂತ ಏತದಾಖ್ಯಾನಕರಂ ಚೈವ ಆಶ್ಚರ್ಯಂ ಮಮ ಮಾನಸೇ. ಇದು ನನಗೆ ಅತ್ಯಂತ ಆಶ್ಚರ್ಯಕರವಾಗಿದೆ. ಈ ಕಥೆಯನ್ನು ನನಗೆ ವಿಸ್ತಾರವಾಗಿ ತಿಳಿಸಿಕೊಡಬೇಕಂತ ಹೇಳಿ ನಾರದರು ಬ್ರಹ್ಮರನ್ನು ಕುರಿತು ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ. ಭೂಮೇರ್ ಭಾರಾವತಾರಾಯ ವಸುದೇವ ಸುತಾ ಉಭೌ ರಾಮಕೃಷ್ಣೌ ಸಮುತ್ಪನ್ನೌ ಪದ್ಮನಾಭ ವನೇಶ್ವರೌ. ಈ ಜಗತ್ತಿನಲ್ಲಿರುವಂತಹ ದೈತ್ಯರನ್ನು ಸಂಹಾರ ಮಾಡಲಿಕ್ಕಾಗಿ ಭಗವಂತ ವಸುದೇವನ ಮಕ್ಕನಾಗಿ ರಾಮ ಮತ್ತು ಕೃಷ್ಣ ಎಂಬ ಹೆಸರಿನಿಂದ ಇಬ್ಬರು ಕೂಡ ಅವತಾರವನ್ನು ಮಾಡಿದರು. ಕೃಷ್ಣ ಅವತಾರ ಮಾಡಿ ಸ್ವಲ್ಪ ದಿನಗಳಾದ ಮೇಲೆ ಜರಾಸಂಧ ಭಯಾತ್ ಕೃಷ್ಣ ದ್ವಾರಕಾಂ ಸಮಕಲ್ಪಯತ. ಆ ಜರಾಸಂಧನ ಭಯದಿಂದ ತನ್ನ ಮಕ್ಕಳನ್ನು ರಕ್ಷಣೆ ಮಾಡುವ ಎನ್ನುವ ಉದ್ದೇಶದಿಂದ ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿದ ಕೃಷ್ಣ ಪರಮಾತ್ಮ. ಇಡೀ 3 ಲೋಕಗಳಲ್ಲಿ ಅದ್ಭುತವಾದಂತಹ ಅರಮನೆಗಳಿಂದ ಕೂಡಿದ, ಎಲ್ಲಿ ನೋಡಿದರಲ್ಲೂ ಕೂಡ ವೈಭವದಿಂದ ಕೂಡಿದಂತಹ ದ್ವಾರಕಾಪಟ್ಟಣದಲ್ಲಿ ತನ್ನ 16,000 ಸ್ತ್ರೀಣಾಂ ಚೈವ ಧನಾಧಿಕಂ 16,000 ಸ್ತ್ರೀಯರು ಮತ್ತು ಅದ್ಭುತವಾದಂತಹ ಸಂಪತ್ತಿನಿಂದ ಕೂಡಿ ಮನೋಹರವಾದಂತಹ ಅರಣ್ಮನೆಗಳಿಂದ ಕೂಡಿಕೊಂಡಂತಹ ದ್ವಾರಕಾಪಟ್ಟಣವನ್ನು ಎಲ್ಲರೂ ಕೂಡ ನೋಡಿ ಆಶ್ಚರ್ಯಪಡ್ತಾ ಇದ್ದರು. ಅಂತಹ ದ್ವಾರಕಾಪಟ್ಟಣದಲ್ಲಿ ಯಾದವಾನಾಂ ಗೃಹಾಸ್ತತ್ರ 56 ಕೋಟಯ. ಬರೀ ಯಾದವರ ಮನೆಯೇ 56 ಕೋಟಿ ಮನೆಗಳಿದ್ದವಂತು. ಅಷ್ಟು ಸುಂದರವಾದಂತಹ ವೈಭವದಿಂದ ಕೂಡಿದಂತಹ ದ್ವಾರಕಾಪಟ್ಟಣದಲ್ಲಿ ಸತ್ರಾಜಿತಸ್ತಪಸ್ತೇಪೆ ಸೂರ್ಯ ಮುದ್ದಿಶ್ಯ ಬುದ್ಧಿಮಾನ್ ಸತ್ರಾಜಿಸ ಪ್ರಶೇನಾಖ್ಯೆ ಪುತ್ರೌ ನಿಮ್ನಸ್ಯ ವಿಶ್ರುತೌ ಅಂಬೋದಿ ತೀರ ಮಾಸಾದ್ಯ ತನ್ಮನಸ್ ಕಥಯಾಚ ಸಹ. ಆ ದ್ವಾರಕಾಪಟ್ಟಣದಲ್ಲಿ ಸತ್ರಾಜಿತ ಮತ್ತು ಪ್ರಸೇನ ಎಂಬ ಹೆಸರಿನ ಮಾಂಡಲಿಕರಾದರು ಇಬ್ಬರು ಇದ್ದರು. ಅವರಲ್ಲಿ ಬುದ್ಧಿವಂತನಾದವನು ಈ ಸತ್ರಾಜಿತ. ಒಮ್ಮೆ ಸತ್ರಾಜಿತ ಸಮುದ್ರ ತೀರಕ್ಕೆ ಹೋಗಿ ಸೂರ್ಯನನ್ನು ಕುರಿತು ಏಕಾಗ್ರ ಚಿತ್ತನಾಗಿ ಅವನಲ್ಲೇನೆ ಮನಸ್ಸನ್ನು ಇಟ್ಟು ಸೂರ್ಯನನ್ನು ಉದ್ದೇಶಿಸಿ ಯಾವುದೇ ರೀತಿಯಾದಂತಹ ಆಹಾರವನ್ನು ಸ್ವೀಕಾರ ಮಾಡದೇನೆ ವ್ರತವನ್ನು ಆಚರಣೆ ಮಾಡಿ ತಪಸ್ಸನ್ನು ಆಚರಣೆ ಮಾಡಿದ.
ತತಃಪ್ರಸನ್ನೋ ಭಗವಾನ್ ಸತ್ರಾಜಿತ ಪುರಸ್ಥಿತಃ. ಆ ಸತ್ರಾಜಿತನ ತಪಸ್ಸಿಗೆ ಮೆಚ್ಚಿದಂತಹ ಸೂರ್ಯ ಭಗವಂತ ಸೂರ್ಯದೇವರು ಅವನ ಮುಂದೆ ನಿಂತು, ನಿನಗೆ ಯಾವ ವ್ರತ ಮತ್ತು ತಪಸ್ಸನ್ನು ಆಚರಣೆ ಮಾಡಿದ್ದರಿಂದ ನಾನು ನಿನಗೆ ಹೊಲಿದಿದ್ದೇನೆ, ನಿನಗೆ ಬೇಕಾದಂತಹ ವರವನ್ನು ನೀನು ಕೇಳು ಅಂತ ಹೇಳಿ ಕೇಳಿದಾಗ ಸತ್ರಾಜಿತ ಉವಾಚ ತೇಜೋ ರಾಶೆ ನಮಸ್ತೇಸ್ತು ನಮಸ್ತೆ ವಿಶ್ವಸಂಭವ ನಮಸ್ತೆ ವಿಶ್ವಸಂಹರ್ತ್ರೆ ನಮಸ್ತೇಸ್ತು ದಿವಾಕರಃ. ಸತ್ರಾಜಿತ ಬಹಳ ಅದ್ಭುತವಾಗಿ 4 ಶ್ಲೋಕಗಳಲ್ಲಿ ಆ ಸೂರ್ಯನನ್ನು ಕುರಿತು ಸ್ತೋತ್ರವನ್ನು ಮಾಡ್ತಾನೆ. ತೇಜೋರಾಶಿ ನಮಸ್ತೇಸ್ತು ನಮಸ್ತೆ ವಿಶ್ವಸಂಭವ ನಮಸ್ತೆ ವಿಶ್ವಸಂಹರ್ತ್ರೆ ನಮಸ್ತೇಸ್ತು ದಿವಾಕರ ತ್ರಿಮೂರ್ತಯೇ ನಮಸ್ತುಭ್ಯಂ ನಮಸ್ತೆ ವಿಶ್ವಪಾಲಕ ವಿಶ್ವರೂಪ ನಮಸ್ತೇಸ್ತು ನಮಸ್ತೆ ಸರ್ವತೋಮುಖ ಕಾಶ್ಯಪೇಯ ನಮಸ್ತೇಸ್ತು ಹರಿತಸ್ವ ನಮಸ್ತುತೆ ಗ್ರಹರಾಜ ನಮಸ್ತೇಸ್ತು ನಮಸ್ತೆ ಛಂಡರೋಚಿಷೆ ವೇದತ್ರಯ ನಮಸ್ತೇಸ್ತು ದೇವತ್ರಯ ನಮಸ್ತುತೆ ಪ್ರಸೀದ ದೇವದೇವೇಶ ಸುದೃಷ್ಟ್ಯಾ ಮಾಂ ದಿವಾಕರ ಅಂಥೇಳಿ ಸ್ತೋತ್ರವನ್ನು ಮಾಡಿ ಇತಿ ಸಂಸ್ತೂಯ ಮಾನೋಸೌ ದೇವದೇವೋ ದಿವಾಕರಃ ಸ್ನಿಗ್ಧಗಂಭೀರ ಮಧುರಂ ಸತ್ರಾಜಿತಮುವಾಚಃ ಅಂಥೇಳಿ ಸ್ತೋತ್ರವನ್ನು ಮಾಡಿದ ಕೂಡಲೇ ಬಹಳ ಸಂತೋಷವಾಗಿ ಆ ಸೂರ್ಯನು ಇವನಿಗೆ ಏನು ಬರಬೇಕು ಅಂತ ಕೇಳ್ತಾರೆ. ಸೂರ್ಯವಾಚ ವರಂ ಬ್ರೂಹಿ ಪ್ರದಾಸ್ಯಾಮಿ ಯತ್ತೇ ಮನಸ್ಸಿ ವರ್ತತೆ. ನಿನ್ನ ಮನಸ್ಸಲ್ಲಿರುವಂತಹ ವರವನ್ನು ಕೇಳು, ನಾನು ನಿನಗೆ ಖಂಡಿತವಾಗಿ ಕೊಡ್ತೇನೆ ಅಂತ ಹೇಳಿದಾಗ ಸತ್ರಾಜಿತ ಹೇಳ್ತಾನೆ, ಶಮಂತಕ ಮಣಿಂ ದೇಹಿ ಯದಿ ತುಷ್ಟೋಸಿ ಭಾಸ್ಕರ. ಶಮಂತಕ ಮಣಿಯನ್ನು ನನಗೆ ಪ್ರಸಾದವಾಗಿ ನನಗೆ ಕೊಡಬೇಕು ಅಂತ ಕೇಳಿದಾಗ ಪ್ರದದೌ ತಸ್ಯ ತದ್ರತ್ನಂ ಸ್ವಕಂಠಾದ ಅವತಾರ್ಯ ಸಹ. ಸೂರ್ಯನು ತನ್ನ ಕಂಠದಲ್ಲಿದ್ದಂತಹ ಆ ಮಣಿಯನ್ನು ತೆಗೆದುಕೊಂಡು ಆ ಸತ್ರಾಜಿತನಿಗೆ ಕೊಡಬೇಕಾದ್ರೆ ಹೇಳ್ತಾರೆ, ಬಾರಾಷ್ಟಕಂ ಶಾತಕೌಭಂ ಶ್ರವತೇಶೋ ಮಹಾಮನಿ ಶುಚಿಸ್ಮತ ತ್ವಯಾಧಾರ್ಯಂ ರತ್ನಮೇತತ್ ಮಹೋತ್ತಮಂ. ಸತ್ರಾಜಿತ ನಿತ್ಯವೂ ಕೂಡ 8 ಮಣಿ ಭಾರದಷ್ಟು ಸುವರ್ಣವನ್ನು ಈ ರತ್ನ ನಿತ್ಯವೂ ಕೂಡ ಸುರಿತಾ ಇರುತ್ತೆ. ಅನರ್ಘ್ಯವಾದಂತಹ ಮಣಿಯನ್ನು ನೀನು ತೆಗೆದುಕೋ, ಆದರೆ ಈ ಮಣಿಯನ್ನು ಯಾರು ಇಟ್ಕೋತಾರೋ ಅವರೆಲ್ಲರೂ ಕೂಡ ಶುದ್ಧರಾಗಿರಬೇಕು. ಒಂದು ವೇಳೆ ಶುದ್ಧರಾಗಿ ಇದನ್ನು ಧಾರಣೆ ಮಾಡದೇ ಹೋದರೆ ಸತ್ರಾಜಿತ ಕ್ಷಣೇನೈತತ್ ಅಶುಚಿಂ ಹಂತಿ ಮಾನವಂ. ಯಾರು ಶುದ್ಧರಲ್ಲದೇನೆ ಈ ಮಣಿಯನ್ನು ಮುಟ್ಟುತ್ತಾರೋ ಅವರು ತಕ್ಷಣದಲ್ಲಿ ಮರಣವನ್ನು ಹೊಂದುತ್ತಾರೆ. ಅದರಿಂದ ಖಂಡಿತವಾಗಿಯೂ ಕೂಡ ನೀನೇನು ಮಾಡಬೇಕು, ಈ ವ್ರತದ ಆಚರಣೆಯಿಂದ ಬಂದಂತಹ ಈ ಮಣಿಯನ್ನು ಶುದ್ಧವಾಗಿ ನೀನು ಇಟ್ಟುಕೊಳ್ಳಬೇಕು. ನಂತರ ವ್ರತವನ್ನು ಮುಗಿಸಿ ತಪಸ್ಸನ್ನು ಮುಗಿಸಿ ತನ್ನ ಪಟ್ಟಣವಾದಂತಹ ದ್ವಾರಕಾಪಟ್ಟಣಕ್ಕೆ ಕಂಠದಲ್ಲಿ ಆ ಮಣಿಯನ್ನು ಹಾಕಿಕೊಂಡು ತಾನು ದ್ವಾರಕಾಪಟ್ಟಣಕ್ಕೆ ಹೋಗ್ತಾನೆ. ದೂರದಲ್ಲಿ ಆ ಮಣಿಯ ಬೆಳಕನ್ನು ನೋಡಿ ಆಹಾ ಪಟ್ಟಣದಲ್ಲಿದ್ದಂತಹ ರಾಜರು ಉಪರಾಜರು ಆ ಪುರದಲ್ಲಿದ್ದಂತಹ ಎಲ್ಲ ಜನರು ಕೂಡ ಆಶ್ಚರ್ಯದಿಂದ ಆಹಾ ಸೂರ್ಯನೇ ನಮ್ಮ ಊರಿಗೆ ಬರ್ತಾ ಇದ್ದಾನೆ ಎಂಬಂತೆ ಎಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿ ಅವನನ್ನು ನೋಡ್ತಾ ಇದ್ದರು. ಸ್ಯಮಂತಕಂ ಮಹಾರತ್ನಂ ದೃಷ್ಟಾ ತತ್ಕಂಠ ಮಂಡಲೆ ಸ್ಪೃಹಾಂ ಚಕ್ರೇ ಜಗನ್ನಾಥೋ ನಜಹಾರ ಮನಿಂತತಃ. ಆ ದೂರದಲ್ಲಿ ಬರ್ತಾ ಇರುವಂತಹ ಸತ್ರಾಜಿತರನ್ನು ನೋಡಿ ಕೃಷ್ಣ ಆ ಕಂಠದಲ್ಲಿರುವಂತಹ ಮಣಿಯು ತನಗೆ ಬೇಕು ಅಂತ ಹೇಳಿ ಕೇವಲ ಮನಸ್ಸಿನಲ್ಲಿ ಆಸೆಪಟ್ಟ. ಭಗವಂತನಿಗೆ ಯಾವುದೇ ರೀತಿಯಂತಹ ಆಸೆ ಎನ್ನುವುದಿಲ್ಲ. ಸಮಸ್ತ ಬ್ರಹ್ಮಾಂಡದ ಒಡೆಯನಾದಂತಹ ಆ ಕೃಷ್ಣನಿಗೆ ಈ ಕೇವಲ ಮಣಿಯಿಂದ ಅವನಿಗೆ ಏನೂ ಆಗಬೇಕಾಗಿದ್ದಿಲ್ಲ. ಆದರೆ ಕೇವಲ ಭಗವಂತ ನಾಟಕವನ್ನು ಮಾಡ್ತಾ ಇದ್ದಾನೆ. ಬ್ರಹ್ಮದೇವರು ಮುಂದೆ ಹೇಳ್ತಾರೆ, ಏಕದಾ ಕಂಠದೇಶೋಸೌ ಚಿತ್ವಾತಂ ಮಣಿಮುತ್ತಮಂ ಮೃಗಯ ಕ್ರೀಡನಾರ್ಥಾಯ ಯಯೋ ಕೃಷ್ಣೇನ ಸಂಯುತಃ. ಒಂದು ದಿನ ಪ್ರಸೇನನು ಸ್ಯಮಂತಕ ಮಣಿಯನ್ನು ತನ್ನ ಕಂಠದಲ್ಲಿ ಹಾಕಿಕೊಂಡು ಕೃಷ್ಣನ ಜೊತೆಗೆ ಕುದುರೆಯನ್ನೇರಿ ಅರಣ್ಯಕ್ಕೆ ಬೇಟೆಗಾಗಿ ಹೋಗ್ತಾರೆ. ಇಬ್ಬರೂ ಕೂಡ ಮೃಗಯ ಕ್ರೀಡನಾರ್ಥಾಯ ಯಯೋ ಕೃಷ್ಣೇನ ಸಂಯುತಃ ಅಶ್ವಾರೂಢೋಚಿಸ್ನಾಥೋ ಯತಃ ಸಿಂಹೇನ ತಕ್ಷಣಾತ್. ಅಲ್ಲಿ ಆ ಕಾಡಲ್ಲಿ ಪ್ರಸೇನನನ್ನು ಒಂದು ಸಿಂಹ ಕೊಂದು ಹಾಕಿ ಆ ಮಣಿಯನ್ನು ತೆಗೆದುಕೊಂಡು ಹೋಯಿತು. ಮುಂದೆ ಆ ಸಿಂಹವನ್ನು ಒಂದು ಕರಡಿಯು ಕೊಂದು ಹಾಕಿ ಆ ಮಣಿಯನ್ನು ಅಪಹರಿಸಿಕೊಂಡು ತನ್ನ ಗುಹೆಯೊಳಗೆ ಹೋಗಿಬಿಡ್ತು. ಅಲ್ಲಿ ಹೋಗಿ ಮಲಗಿದ್ದಂತಹ ತನ್ನ ಮಗನ ತೊಟ್ಟಿಲಕ್ಕೆ ಕಟ್ಟಿತು. ಇತ್ತ ಶ್ರೀಕೃಷ್ಣ ತನ್ನ ಅನುಚರರೊಂದಿಗೆ ದ್ವಾರಕಾಪಟ್ಟಣಕ್ಕೆ ತಿರುಗಿ ಬಂದನು. ತಿರುಗಿ ಬಂದ ಮೇಲೆ ಪ್ರಸೇನೋ ಗಹನೇರಣ್ಯೆ ಹತ ಕೃಷ್ಣೇನ ನಿಶ್ಚಿತಂ ಮನೆ ಲೋಭಾನ್ ಮಹಾಕಷ್ಟಂ ಬಾಂಧವ ಪಾಪಿನಾಹತಃ ದ್ವಾರಕಾವಾಸಿನ ಸರ್ವೇ ಜನ ಊಚುಹು ಪರಸ್ಪರಂ. ಕೇವಲ ಒಂದು ಮನಿಗೋಸ್ಕರ ತನ್ನ ಬಂಧುವಾದಂತಹ ಪ್ರಸೇನನನ್ನು ಕೊಂದು ಹಾಕಿದ್ದಾನೆ ಈ ಕೃಷ್ಣ ಅಂಥೇಳಿ ಆ ದ್ವಾರಕಾವಾಸಿಗಳಾದಂತಹ ಜನರು ತಮ್ಮ ಒಳಗೇನೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಆ ಅಪವಾದವನ್ನು ಎಲ್ಲರಿಗೂ ಕೂಡ ನಾನು ಮಾಡಿಲ್ಲ ಎನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣದಲ್ಲಿರುವಂತಹ ಜನರನ್ನೆಲ್ಲರನ್ನು ಕೂಡ ಕರೆದುಕೊಂಡು ಆ ಕಾಡಿಗೆ ಹೋಗ್ತಾನೆ. ಕಾಡಲ್ಲಿ ಹೋದರೆ ಮೊದಲಿಗೆ ಕಂಡದ್ದು ಪ್ರಸೇನನ ಕುದುರೆಯ ಹೆಜ್ಜೆಯ ಗುರುತು. ಆ ಹೆಜ್ಜೆಯ ಗುರುತನ್ನೇ ಹಿಂಬಾಲಿಸಿಕೊಂಡು ಹೋದಾಗ ಅಲ್ಲಿ ಕುದುರೆಯು ಸತ್ತು ಬಿದ್ದಿತ್ತು, ಪ್ರಸೇನನು ಕೂಡ ಸತ್ತು ಬಿದ್ದಿದ್ದ. ಅಲ್ಲಿಂದ ಸಿಂಹದ ಗುರುತು ಸಿಕ್ಕಿತು, ಹೆಜ್ಜೆಯ ಗುರುತು. ಆ ಸಿಂಹದ ಹೆಜ್ಜೆಯ ಗುರುತನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇರಬೇಕಾದರೆ ಆ ಸಿಂಹವು ಕೂಡ ಸ್ವಲ್ಪ ದೂರದಲ್ಲಿ ಸತ್ತಿ ಬಿದ್ದಿತ್ತು. ಆ ಸಿಂಹದ ಹೆಜ್ಜೆಯ ಗುರುತಿನ ನಂತರ ಕರಡಿಯ ಹೆಜ್ಜೆಯ ಗುರುತು ಕಾಣಿಸ್ತು. ಆ ಕರಡಿಯ ಹೆಜ್ಜೆ ಗುರುತನ್ನೇ ಹಿಂಬಾಲಿಸಿಕೊಂಡು ಹೋದಾಗ ಆ ಹೆಜ್ಜೆಯ ಗುರುತು ಒಂದು ಗುಹೆಯ ಒಳಗೆ ಹೋಗಿ ಮುಗಿದು ಬಿಡ್ತು.
ಊರು ಜನರೆಲ್ಲರೂ ಕೂಡ ಗುಹೆಯ ಹೊರಗೆ ಇರಬೇಕಾದರೆ ಕೃಷ್ಣ ಮಾತ್ರ ಆ ಗುಹೆಯ ಒಳಗೆ ಹೋಗ್ತಾನೆ. ಗುಹೆಯಲ್ಲಿ ಗಾಢಾಂಧಕಾರ, ಎಲ್ಲಿ ನೋಡಿದ್ರಲ್ಲಿ ಕತ್ತಲೆ. ಆದರೆ ಭಗವಂತ ತನ್ನ ದೇಹದ ಕಾಂತಿಯನ್ನು ಬೆಳಗಿಸಿ ಆ ಗುಹೆಯ ಒಳಗೆ ಹೋಗ್ತಾ 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 ಇರಬೇಕಾದರೆ ಅಲ್ಲಿ ಆಶ್ಚರ್ಯಕರವಾದಂತಹ ಒಂದು ಕೆಲಸ ನಡೀತಾ ಇರುತ್ತೆ. ಮಹಾಂತಂ ವಿಸ್ಮಯಂ ಚಕ್ರೆ ದೃಷ್ಟಾತಾಂ ಚಾರುಹಾಸಿನಿ. ಅಲ್ಲಿ ತೊಟ್ಟಿಲಿಗೆ ಆ ಮಣಿಯನ್ನು ಹಾಕಿ ಒಬ್ಬ ಹೆಣ್ಣು ಮಗಳು ಒಂದು ಕೂಸನ್ನು ಆಡಿಸ್ತಾ ಇರ್ತಾಳೆ. ಅವಳೇ ಜಾಂಬವತಿ. ಆ ಕೂಸಿಗೆ ಕಥೆಯನ್ನು ಹೇಳ್ತಾ 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 ಈ ಮಣಿಯನ್ನು ತೋರಿಸಿ ಆಡಿಸ್ತಾ ಇರ್ತಾಳೆ. ಸಿಂಹ ಪ್ರಸೇನ ಮವದೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದೀಹಿ ತವ ಹೇಷ ಶ್ಯಮಂತಕಃ. ಸಿಂಹವು ಪ್ರಸೇನನನ್ನು ಕೊಂದು ಹಾಕಿತು. ಸಿಂಹವನ್ನು ಜಾಂಬವತ ಕೊಂದು ಹಾಕಿದ. ಆ ಜಾಂಬವತ ಇಲ್ಲಿ ಈ ಮಣಿಯನ್ನು ಕಟ್ಟಿ ಹಾಕಿ ನಿನ್ನ ಆಟಕ್ಕೋಸ್ಕರ ಇಟ್ಟಿದ್ದಾನೆ. ಈ ಮಣಿ ನಿನ್ನದೇ ಆಗಿದೆ, ಅದರಿಂದ ಕೂಸು ಅಳಬೇಡ ಅಂಥೇಳಿ ಜಾಂಬವತಿ ಆ ಕೂಸನ್ನು ಹಾಡ್ತಾ ಹಾಡ್ತಾ ಈ ಶ್ಲೋಕವನ್ನು ಹೇಳ್ತಾ ಇರ್ತಾಳೆ. ಈ ಕಡೆ ಕೃಷ್ಣ ಬಂದದ್ದನ್ನು ನೋಡಿ ಕಾಮದೃಷ್ಟಿಯಿಂದ ನೋಡ್ತಾನೆ. ಪರಪುರುಷನನ್ನು ನಾನು ನೋಡುವುದಿಲ್ಲ, ನಿನಗೆ ಈ ಮಣಿ ಬೇಕಾದರೆ ನಾನು ಜಾಂಬವಂತ ಅಲ್ಲಿ ಒಳಗೆ ಮಲ್ಕೊಂಡಿದ್ದಾನೆ, ಅವನ ಹತ್ರ ಹೋಗಿ ಈ ಮಣಿ ಬೇಕು ಅಂತ ಕೇಳಿಕೊಂಡು ನಂತರ ಈ ಮಣಿಯನ್ನು ತೆಗೆದುಕೊಂಡು ಹೋಗು. ರತ್ನಂ ಗೃಹೀತ್ವಾ ವೇಗೇನ ಯತ್ರ ಶಯತೆ ಜಾಂಬವಾನ್ ಇತ್ಯಾಕರಣ್ಯ ಹಸಂಶೌರಿ ಶಂಕಂ ದೌತ್ವೋ ಪ್ರತಾಪವಾನ್. ನಿನಗೆ ರತ್ನವನ್ನು ಬೇಕಾದರೆ ಜಾಂಬವಂತನನ್ನು ಕೇಳು ಅಂತ ಹೇಳಿದ ಕೂಡಲೇ ಜಾಂಬವಂತ ಮಲ್ಕೊಂಡಿದ್ದಾನೆ ಅಂತ ಅವಳು ಹೇಳಿದ ಕೂಡಲೇ ತನ್ನ ಶಂಖವನ್ನು ತೆಗೆದುಕೊಂಡು ಜೋರಾಗಿ ಉತ್ತಾನೆ ಭಗವಂತ. ಆ ಶಂಖ ಧ್ವನಿಯನ್ನು ಕೇಳಿ ಜಾಂಬವಂತ ಓಡಿ ಒಳಗೆ ಬರ್ತಾನೆ. ಬಂದು ನೋಡಿದರೆ ಅಲ್ಲಿ ಕೃಷ್ಣ ನಿಂತಿದ್ದಾನೆ. ಗಟ್ಟಿಯಾಗಿ ಇಬ್ಬರಿಗೂ ಕೂಡ ಜೋರಾದಂತಹ ಯುದ್ಧ ನಡೆಯುತ್ತೆ. ಸಂಗ್ರಾಮ ಸಮಭೂತ್ ಘೋರ ಹರಿಜಾಂಬವತೋಸ್ತದ. ಕೃಷ್ಣನಿಗೂ ಜಾಂಬವಂತನಿಗೂ ಘೋರವಾದಂತಹ ಯುದ್ಧ ನಡೆಯುತ್ತೆ. ಯುದ್ಧ ನಡೆಯುವುದು ಕೇವಲ 1 ದಿನ 2 ದಿನವಲ್ಲ, 31 ದಿನಗಳು ನಡೆಯುತ್ತೆ. ಈ ಕಡೆ 7 ದಿನಗಳಾಯಿತು. ದ್ವಾರಕಾವಾಸಿನ ಸರ್ವೇ ಗತಾ ಸಪ್ತ ಅಹನೇಹಿ ಮೃತಕೃಷ್ಣೋ ಭಕ್ಷಿತೋವ ದಶದಿಕ್ಷು ವಿಚಾರ್ಯವೇ. 7ನೇ ದಿನಕ್ಕೆ 7 ದಿನಗಳು ಅಲ್ಲಿವರೆಗೆ ಕಾಯ್ತಾ ಇರ್ತಾರೆ ಗುಹೆ ಒಳಗೆ. ಕೃಷ್ಣ ಬರ್ತಾ ಇಲ್ಲ. ಬರದೇ ಇದ್ದಂತ ನೋಡಿ ಕೃಷ್ಣ ಎಲ್ಲಿದ್ದಾನೆ, ಇಲ್ಲಿಲ್ಲದಿದ್ದರೂ ಕೂಡ ಗುಹೆ ಒಳಗಡೆಯಿಂದ ಬೇರೆ ಮಾರ್ಗದಿಂದ ಬೇರೆ ಎಲ್ಲಾದರೂ ಹೋಗಿದ್ದಾನ ಅಂಥೇಳಿ ಎಲ್ಲ ಕಡೆ 10 ದಿಕ್ಕಲ್ಲೂ ಕೂಡ ವಿಚಾರವನ್ನು ಮಾಡಿ ಕೊನೆಗೆ ಎಲ್ಲೂ ಕೂಡ ಕೃಷ್ಣ ಸಿಕ್ಕಿಲ್ಲ ಅಂಥೇಳಿ ಪರಲೋಕ ಕ್ರಿಯಾಂ ಚಕ್ರುಹು ಯದ್ದೇವ ಸಿಗುತ್ತದೆ. ಪರಲೋಕ ಕ್ರಿಯೆ, ಶ್ರಾದ್ದ ಮುಂತಾದಂತಹ ಕ್ರಿಯೆಯನ್ನು ಕೃಷ್ಣನನ್ನು ಕುರಿತು ಪಿಂಡ ಪ್ರದಾನಾದಿಗಳನ್ನು ಮಾಡಿಬಿಟ್ಟಿದ್ದಾರೆ ದ್ವಾರಕಾವಾಸಿಗಳು. ಹೀಗೆ 31 ದಿನಂ ಯಾವತ್ ಬಾಹು ಪ್ರಹರಣೋ ವಿಭು. 31 ದಿನಗಳವರೆಗೆ ಘೋರವಾದಂತಹ ಯುದ್ಧ ಈ ಕಡೆ ನಡೀತಾ ಇರುತ್ತೆ. 31ನೇ ದಿನ ಕೃಷ್ಣ ಪರಮಾತ್ಮ ತನ್ನ ಬಾಹುವಿನಿಂದ ಜೋರಾಗಿ ಹೊಡಿತಾನೆ. ಹೊಡೆದು ಕೂಡಲೇ ತನ್ನ ಹಿಂದಿನ ಜನ್ಮದ ಸ್ಮರಣೆ ಆಗುತ್ತೆ. ಸ್ಮರಣೆ ಆದಾಗ ಆಹಾ, ಸಾಕ್ಷಾತ್ ಭಗವಂತನೇ ಇವಾಗ ಕೃಷ್ಣನಾಗಿ ಅವತಾರವನ್ನು ಮಾಡಿದ್ದಾನೆ ಅಂಥೇಳಿ ಸಂತೋಷವಾಗಿ ತನ್ನ ಹಿಂದಿನ ಜನ್ಮದ ಸ್ಮರಣೆ ಆಗುತ್ತೆ. ಜಾಂಬವಾನ್ ಪ್ರಾಕ್ತನಂ ಸ್ಮೃತ್ವ ದೃಷ್ಟ ದೇವ ಬಲಂ ಮಹತ್. ಜಾಂಬವಂತ ಹೇಳ್ತಾನೆ, ಅಜೇಯೋಹಂ ಸುರೈ ಸರ್ವೈ ಯಕ್ಷ ರಾಕ್ಷಸ ದಾನವೈ ತ್ವಯಾ ಜಿತೋಹಂ ದೇವೇಶ ದೇವತುಲ್ಯೋಸ್ವಿ ನಿಶ್ಚಿತಂ ಜಾನೇ ತ್ವಾಂ ವೈಷ್ಣವಂ ತೇಜೋ ನಾಣ್ಯತಾ ಬಲಮೀದೃಶಂ ಇತಿ ಪ್ರಸಾದ್ಯ ದೇವೇಶಂ ದದೋ ಮಾಣಿಕ್ಯಂ ಉತ್ತಮಂ. 3 ಲೋಕಗಳಲ್ಲೂ ಕೂಡ ನನ್ನನ್ನು ಗೆಲ್ಲುವವರು ಯಾರೂ ಇಲ್ಲ, ಆದರೆ ಭಗವಂತನನ್ನು ಬಿಟ್ಟು ನಿನ್ನ ಈ ತೇಜಸ್ಸನ್ನು ನೋಡಿದರೆ ಆ ಭಗವಂತನೇ ಇರಬೇಕು, ಹೊರತು ಭಗವಂತನನ್ನು ಬಿಟ್ಟು ಬೇರೆ ಯಾರೂ ಕೂಡ ನನ್ನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ಅದರಿಂದ ಸಾಕ್ಷಾತ್ ಭಗವಂತನೇ ನೀನು ಅಂಥೇಳಿ ಅವನಿಗೆ ಸುತಾಂ ಜಾಂಬವತೀಂ ನಾಮ ಭಾರ್ಯಾರ್ತೆ ವರವರ್ಣಿನೀಂ ಪಾನೀಂ ಚ ಗ್ರಹಯಾಮಾಸ ದೇವದೇವಸ್ಯ ಜಾಂಬವಾನ್. ತನ್ನ ಮಗಳಾದಂತಹ ಜಾಂಬವತಿಯನ್ನು ಮಣಿಗ್ರಹಣವನ್ನು ಮಾಡಿಕೊಡ್ತಾನೆ. ಇತ್ತ ಕಡೆ ಜಾಂಬವತಿ ಮತ್ತು ಮಣಿಯನ್ನು ಕೊಟ್ಟು ಕಳಿಸ್ತಾನೆ ಜಾಂಬವಂತ. ಮಣಿಮಾದಾಯ ದೇವೋಪಿ ಜಾಂಬವತ್ಯಾಪಿ ಸಂಯುತಃ. ತದ್ವೃತ್ತಾಂತಂ ಸಮಾತಷ್ಟ ದ್ವಾರಕಾವಾಸಿನಂ ಸ್ವಯಂ ಸತ್ರಾಜಿತಸ್ಯ ಮಾಣಿಕ್ಯಂ ದತ್ತವಾನ್ ಸಂಸದಿಸಿತಃ. ಅಲ್ಲಿ ಇದ್ದಂತಹ ಎಲ್ಲರನ್ನು ಕುರಿತು ಆ ಮಣಿಯ ವೃತ್ತಾಂತವನ್ನು ತಿಳಿಸಿಕೊಟ್ಟು ನಾನು ಇದನ್ನು ಅಪಹರಣ ಮಾಡಿಲ್ಲ ಅಂಥೇಳಿ ತಾನು ಎಲ್ಲರೂ ಕೂಡ ನೋಡ್ತಾ ಇದ್ದಂತೆ ಸತ್ರಾಜಿತನಿಗೆ ಆ ಮಾಣಿಕ್ಯವನ್ನು ಕೊಡ್ತಾನೆ. ಮಿಥ್ಯಾಪವಾದ ಸಂಶುದ್ಧಿಂ ಪ್ರಾಪ್ತವಾನ್ ಮಧುಸೂದನಃ ಸತ್ರಾಜಿತೋಪಿ ಸಂತ್ರಸ್ತಃ ಕೃಷ್ಣಾಯ ಪ್ರದದೌ ಸುತಾಂ ಸತ್ಯಭಾಮಾಂ ಮಹಾಬುದ್ಧಿಂ ರೂಪ ಔದಾರ್ಯ ಗುಣಾನ್ವಿತಾಂ. ಈ ಕಡೆ ಸತ್ರಾಜಿತನು ಕೂಡ ತನ್ನ ಮಗಳಾದಂತಹ ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡಿಸ್ತಾನೆ. ಈ ಕಡೆ ಕೃಷ್ಣನನ್ನು ಸತ್ಯಭಾಮೆಗೆ ಕೊಟ್ಟು ಮದುವೆ ಮಾಡಿಸಿದ ನಂತರ ಕೃಷ್ಣ ಸತ್ಯಭಾಮೆಯರ ಮದುವೆಯಾದ ನಂತರ ರೂಪ ಯೌವನದಿಂದ ಕೂಡಿದಂತಹ ಆ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಇಬ್ಬರು ಕಾಯ್ತಾ ಇದ್ರು. ಅಕ್ರೂರ ಸುತನ್ವಾಧ್ವ ಯಾದವ ದುಷ್ಟಚೇತಸಃ ಸತ್ರಾಜಿತೇನ ತೇ ವೈರಂ ಚಕ್ರುಹು ಕನ್ಯಾ ಅಭಿಲಾಷಿನಃ. ಆ ಸತ್ಯಭಾಮೆಯನ್ನು ಪಡೆದುಕೊಳ್ಳಬೇಕೆಂದ ಇಚ್ಛೆಯಿಂದ ಅಷ್ಟು ದಿನಗಳವರೆಗೆ ಅಲ್ಲಿ ಕಾಯ್ತಾ ಇದ್ರು. ಆದರೆ ಯಾವಾಗ ಕೃಷ್ಣನನ್ನು
ಕೃಷ್ಣನಿಗೆ ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡಿಸಿದರೂ ತಕ್ಷಣದಲ್ಲಿ ಈ ಸತ್ರಾಜಿತನ ಮೇಲೆ ಬಹಳ ಘೋರವಾದಂತಹ ಕೋಪ ಎನ್ನುವುದು ಇಬ್ಬರಿಗೆ ಬಂದ್ಬಿಡುತ್ತೆ. ದೂರಾತ್ಮ ಸದನ್ವಾಪಿ ಗತೆ ಕೃಷ್ಣೇ ಗದಾಹ್ವಯಂ. ಆ ಕೃಷ್ಣ ಪರಮಾತ್ಮ ಹಸ್ತಿನಾಪುರಕ್ಕೆ ಯಾವಾಗ ಹೋಗ್ತಾನೋ ಹೋದ ಕೂಡಲೇ ಈ ಸತ್ರಾಜಿತನನ್ನು ಆ ಅಕ್ರೂರ ಮತ್ತು ಸದನ್ವ ಇಬ್ಬರಲ್ಲಿ ಶತಧನ್ವ ಹೊಟ್ಟೆ ಕಿಚ್ಚಿನಿಂದ ಸತ್ರಾಜಿತನನ್ನು ಸಂಹಾರ ಮಾಡಿ ಆ ಮಣಿಯನ್ನು ತಗೊಂಡು ಹೋಗ್ಬಿಡ್ತಾನೆ. ಈ ಕೆಲಸವನ್ನು ಮಾಡಿದ ಶತಧನ್ವನ ಮೇಲೆ ಬಹಳ ಕೋಪವಾಗತ್ತೆ ಸತ್ಯಭಾಮೆಗೆ. ತನ್ನ ತಂದೆಯನ್ನು ಕೊಂದಂತಹ ಶತಧನ್ವನನ್ನು ಹೇಗಾದರೂ ಮಾಡಿಕೊಳ್ಳಬೇಕು ಅಂತ ಹೇಳಿ ಇಚ್ಛೆಪಟ್ಟು ಕೃಷ್ಣನ ಹತ್ರ ಬಂದು ಈ ವೃತ್ತಾಂತವನ್ನು ಹೇಳಿದರೆ ಕೃಷ್ಣ ಮನಸ್ಸೊಳಗೇನೆ ಸ್ವಲ್ಪ ನಗತಾನೆ. ಆದರೂ ಕೂಡ ಕೃಷ್ಣಸ್ಯ ಪುರಸತ್ಯ ಸಮಾಚಷ್ಟ ಕುತಿಷ್ಠಿತಂ ಅಂತ ಕೃಷ್ಟೋ ಬಹಿಕೋಪಿ ಕೃಷ್ಣ ಕಷ್ಟ ನ್ಯಾಯಕ. ಕೃಷ್ಣ ಒಳಗೊಳಗೇನೆ ನಗತ ನನಗೆ ಅಪವಾದವನ್ನು ಕೊಟ್ಟಂತಹ ಸತ್ರಾಜಿತನಿಗೆ ಮರಣ ಎನ್ನುವುದು ಹೊಂದಿದೆ ಅಂತ ಹೇಳಿ ಕೃಷ್ಣ ನಗತಾ ಇದ್ದಾನೆ. ಆದರೆ ಹೊರಗೆ ಮಾತ್ರ ಕೋಪಗೊಂಡಂತೆ ನಾಟಕವನ್ನು ಮಾಡ್ತಾ ಇದ್ದಾನೆ. ಹೇಗಾದರೂ ಮಾಡಿ ಅವನನ್ನು ಕೊಂದು ಬರ್ರಿ ಅಂತ ಹೇಳಿ ಸತ್ಯಭಾಮೆ ಹೇಳಿದಾಗ ಅಣ್ಣನಾದಂತಹ ಬಲರಾಮನ ಜೊತೆಗೆ ಶತಧನ್ವನು ಮಣಿಯನ್ನು ಅಪಹಾರ ಮಾಡಿಕೊಂಡು ಕುದುರೆ ಮೇಲೆ ಏರಿಕೊಂಡು ಓಡಿ ಹೋಗ್ತಾ ಇದ್ದಾನೆ. ಕೃಷ್ಣ ಹೇಗಾದರೂ ಮಾಡಿ ಇವನನ್ನು ಕೊಲ್ಲಬೇಕು ಎನ್ನುವ ಇಚ್ಛೆಯಿಂದ ಆ ಮಣಿಯನ್ನು ಅಪಹರಣ ಮಾಡ್ಕೋಬೇಕೆನ್ನುವ ಇಚ್ಛೆಯಿಂದ ಕೃಷ್ಣ ಅಲ್ಲಿಗೆ ಹೋಗ್ತಾನೆ. ಆದರೆ ಈ ಕಡೆ ಏನಾಗುತ್ತೆ ಅಂತಂದರೆ ಶತಧನ್ವ ಆ ಮಣಿಯನ್ನು ಅಕ್ರೂರನಿಗೆ ಕೊಟ್ಟು ತಾನು ಅಲ್ಲಿಂದ ಓಡಿ ಹೋಗಿಬಿಡ್ತಾನೆ. ದಕ್ಷಿಣ ದಿಕ್ಕನ್ನು ಕುರಿತು ಓಡಿ ಹೋಗುತ್ತಾ ಇರ್ತಾನೆ. ಆವಾಗ ಕೃಷ್ಣ ಮತ್ತು ಬಲರಾಮರು ಒಂದೇ ರಥದಲ್ಲಿ ಕುಳಿತುಕೊಂಡು ಅವನ ಬೆನ್ನು ಹಟ್ಟಿಕೊಂಡು ಹೋಗಿ ಅವನನ್ನು ಕೊಂದು ಹಾಕುತ್ತಾರೆ. ಕೊಂದ ಮೇಲೆ ಕೃಷ್ಣ ಅಣ್ಣನಿಗೆ ಹೇಳ್ತಾನೆ, ಅಣ್ಣ ಇವನ ಕೊರಳಲ್ಲಿ ಆ ಮಣಿ ಕಾಣ್ತಾ ಇಲ್ಲಲ್ಲ ಅಂಥೇಳಿ ಬಲರಾಮನಿಗೆ ಹೇಳಿದುಕೊಳ್ಳೇನೆ ಬಲರಾಮನಿಗೆ ಸಂದೇಹ ಬರುತ್ತೆ. ಕೃಷ್ಣ ತಾನೇ ಇಟ್ಟುಕೊಂಡು ಇವಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂಥೇಳಿ ಬಲರಾಮನಿಗೆ ಕೋಪ ಬರುತ್ತೆ. ಕಪಟೇ ತ್ವಂ ಸದಾ ಕೃಷ್ಣ ಲೋಭಿ ಪಾಪಿ ಸುನಿಶ್ಚಿತಂ ಅರ್ಥಾರ್ಥಂ ಚ ಜನತ್ಯಾಗಿ ಕೋ ವಚಸ್ತೆ ಸಮಾಶ್ರಯೇತ್. ಹೇ ಕೃಷ್ಣ, ನೀನು ಕಪಟ ನಾಟಕವನ್ನು ಆಡುವನು, ಲೋಭಿ, ಪಾಪಿ, ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡುವನು. ಅಂತಹ ನಿನ್ನ ಮಾತನ್ನು ನಾನು ಖಂಡಿತವಾಗಿ ನಂಬೋದಿಲ್ಲ. ಅನೇಕ ಶಪಥೈ ಕೃಷ್ಣೋ ಬಲದೇವಂ ಪ್ರಸಾದಯತ್. ಇಲ್ಲ ಅಣ್ಣ, ನಾನು ಖಂಡಿತವಾಗಿಯೂ ತೊಗೊಂಡಿಲ್ಲ ಅಂತೇಳಿ ಅನೇಕ ಶಪಥವನ್ನು ಮಾಡ್ತಾನೆ. ಅಷ್ಟು ಶಪಥ ಮಾಡಿದರೂ ಕೂಡ ಬಲರಾಮನಿಗೆ ಕೃಷ್ಣನ ಮೇಲೆ ವಿಶ್ವಾಸವನ್ನು ಮಾಡಲಿಕ್ಕೆ ಆಗಲಿಲ್ಲ. ಈ ಕಡೆ ಬಲರಾಮ ಕೋಪಗೊಂಡು ಕೃಷ್ಣ ನಿನಗೆ ಧಿಕ್ಕಾರವಿರಲಿ ಅಂತ ಹೇಳಿ ಅಲ್ಲಿಂದ ವಿದರ್ಭ ದೇಶಕ್ಕೆ ಹೊರಟು ಹೋಗ್ತಾನೆ. ಆ ದ್ವಾರಕೆಯಲ್ಲಿದ್ದಂತಹ ಜನರೆಲ್ಲರೂ ಕೂಡ ಕೃಷ್ಣ ಬಂದದ್ದನ್ನು ನೋಡಿ ಕೃಷ್ಣನ ಕುರಿತು ಎಲ್ಲರೂ ಕೂಡ ಹೇಳ್ತಾರೆ, ನಿಷ್ಕಾಶಿತೋ ರತ್ನಲೋಭ ಜ್ಯೇಷ್ಠೋ ಭ್ರಾತ ಬಲೋ ಬಲಿ. ಕೇವಲ ಒಂದು ಮಣಿಯ ಲೋಭದಿಂದ ತನ್ನ ಅಣ್ಣನನ್ನೇ ಬಿಟ್ಟು ಹಾಕಿದ್ದಾನೆ ಈ ಕೃಷ್ಣ ಅಂಥೇಳಿ ಊರಿದನ್ನೆಲ್ಲ ಮತ್ತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತತ್ಸೃತ್ವ ದೀನವದನಃ ಪಾಪೀಯಾನಿವ ವಾಸವಃ ವೃತಾಭಿಶಾಪ ಸಂತಪ್ತೋ ಬಭು ವಸ ಜಗತ್ಪತಿ. ಅದನ್ನೆಲ್ಲ ಕೇಳಿ ಮತ್ತೆ ದುಃಖಿತನಾದಂತೆ ಕೃಷ್ಣ ಕಷ್ಟಪಡ್ತಾ ಇರ್ತಾನೆ. ಈ ಕಡೆ ಅಕ್ರೂರ ಆ ಮಣಿಯನ್ನು ತೆಗೆದುಕೊಂಡು ತೀರ್ಥಯಾತ್ರೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಕ್ರೂರೋಪಿ ಚ ನಿಷ್ಕ್ರಮ್ಯ ತೀರ್ಥಯಾತ್ರಾ ಪರಾಯಣಃ ಕಾಶೀಂ ಗತ್ವಾ ಸುಖೇನಾಸೋ ಯಜ್ಞೇಶಂ ತ್ಯಜಗತ್ಭೂಮಂ. ಕಾಶಿ ಕ್ಷೇತ್ರಕ್ಕೆ ಹೋಗಿ ನಿತ್ಯವೂ ಕೂಡ ಅಕ್ರೂರ ಆ ಮಣಿಯಿಂದ ಬಂದಂತಹ ಬಂಗಾರವನ್ನು ತೆಗೆದುಕೊಂಡು ಊರ ಜನರೆಲ್ಲ ವಿತರಣೆಯನ್ನು ಮಾಡಿ ಅದ್ಭುತವಾದಂತಹ ಪುಣ್ಯಕರ್ಮವನ್ನು ಮಾಡ್ತಾ ಇರ್ತಾನೆ. ಈ ಕಡೆ ಕೃಷ್ಣನಿಗೆ ಬಹಳ ದುಃಖವಾಗುತ್ತೆ. ದ್ವಾರಕಾಪಟ್ಟಣದಲ್ಲೇ ಇದ್ದಾನೆ. ನಿತ್ಯವೂ ಕೂಡ ಜನರು ಈ ಥರ ಮಾತಾಡೋದನ್ನು ಕೇಳ್ತಾ ಬಹಳ ಕಷ್ಟವಾಗುತ್ತೆ. ಸರಿ ಅಂಥೇಳಿ ದೀನವದನನಾಗಿ ತುಂಬ ದುಃಖಿತನಾದಂತೆ ಕೃಷ್ಣ ಅಲ್ಲಿದ್ದಾಗ ಇತಿ ಚಿಂತಾಕುಲಂ ಕೃಷ್ಣಂ ನಾರದ ಸಮಪಸ್ಯದ. ನಾರದರು ಅಲ್ಲಿಗೆ ಬರ್ತಾರೆ. ಬಂದು ಕಿಮರ್ಥಂ ಕಿದ್ಯತೆ ದೇವ ಕಿಂ ವಾತೆ ಶೋಕ ಕಾರಣಂ ಯಥಾವೃತಂ ಸಮಾಚಷ್ಟ ನಾರದಂ ಚ ಕೇಶವ. ಯಾಕೆ ಸ್ವಾಮಿ ನಿನಗೆ ದುಃಖವೇ ಇಲ್ಲದಂತಹ ಸದಾ ಸುಖಪುರುಷನಾದಂತಹ ನಿನಗೆ ಎಂತಹ ದುಃಖ, ಯಾಕೆ ದುಃಖವಾದಂತೆ ನಾಟಕವನ್ನು ಮಾಡ್ತಾ ಇದ್ದೀನಿ, ನಿನ್ನ ಕಾರಣವೇನು, ಏನು ನಿನ್ನ ದುಃಖದ ಕಾರಣ ಅಂತ ಹೇಳಿ ನಾರದರು ಕೇಳಿದಾಗ ನಾರದರಿಗೆ ಎಲ್ಲ ವೃತ್ತಾಂತವನ್ನು ಹೇಳ್ತಾರೆ. ಹೇಳಿದ ಮೇಲೆ ನಾರದರು ಅದರ ಕಾರಣವನ್ನು ಹೇಳ್ತಾರೆ. ಜಾನಾಮಿ ಕಾರಣಂ ದೇವ ಯದತ್ತಂ ಲಾಂಛನಂ ತವ ತಯಾ ಭಾದ್ರಪದೇ ಶುಕ್ಲೆ ಚತುರ್ಥ್ಯಾಂ ಚಂದ್ರದರ್ಶನಂ. ಚತುರ್ಥಿ ಭಾದ್ರಪದ ಶುಕ್ಲಪಕ್ಷ ಚತುರ್ಥಿಯ ದಿನ ನೀನು ಚಂದ್ರನನ್ನು ನೋಡಿದ್ದರಿಂದ ನಿನಗೆ ಇಂತಹ ಅಪವಾದ ಎನ್ನುವುದು ಬಂದಿದೆ. ಕೃತಂ ತೇನ ಸಮತ್ಪನ್ನಂ ಲಾಂಛನಂ ತೇ ವೃತೈವತು. ನೀನು ಮಾಡದೇ ಇದ್ದಂತಹ ಕಾರ್ಯಕ್ಕೆ ಅಪವಾದ ಎನ್ನುವುದು ನಿನಗೆ ಮೇಲಿಂದ ಮೇಲೆ ನಿನಗೆ ಆಗ್ತಾ ಇದೆ. ಅದರಿಂದ ಭಾದ್ರಪದ ಶುಕ್ಲ ಚತುರ್ಥಿಯನ್ನು ನೀನು ಚಂದ್ರನನ್ನು ನೋಡಿದ್ದೀಯಾ, ಅದರಿಂದ ನಿನಗೆ ಇಂತಹ ಅಪವಾದ ಆಗಿದೆ ಅಂಥೇಳಿ ನಾರದರು ಹೇಳಿದ ಕೂಡಲೇ ಕೃಷ್ಣ ಹೇಳ್ತಾನೆ. ಕೃಷ್ಣ ವಾಚ ವದನಾರದ ಶೀಘ್ರಂ ತುಂ ಕೋ ದೋಷಶ್ಚಂದ್ರದರ್ಶನೆ ಕಿಮರ್ಥಂ ತು ದ್ವಿತೀಯಾಯಾಂ ಬಲಾತ್ ಕುರ್ವಂತಿ ದರ್ಶನಂ. ಕೃಷ್ಣ ನಾರದನ ಕುರಿತು ಹೇಳ್ತಾನೆ, ಆ ಚಂದ್ರನನ್ನು ದ್ವಿತೀಯ ದಿನದಂದು ಎಲ್ಲರೂ ಕೂಡ ನೋಡ್ತಾರೆ. ಚತುರ್ಥಿ ದಿನ ನೋಡಿದರೆ ಅಪವಾದ ಬರುತ್ತೆ ಅಂತ ಹೇಳ್ತೀವಿ, ದ್ವಿತೀಯ ದಿನ ನೋಡಿದರೆ ಯಾಕೆ ಬರೋದಿಲ್ಲ, ಏನಿದೆ ಕಾರಣ, ಚಂದ್ರನನ್ನು ನೋಡಿದರೆ ಯಾಕೆ ಅಪವಾದ ಏನಾದರೂ ಬರಬೇಕು ಅಂತ ಹೇಳಿ ಕೇಳಿದಾಗ ನಾರದರು ಹೇಳ್ತಾರೆ, ಗಣಾನಾಂ ಚಾಧಿಪತಿನ ಶಶಪ್ತೋ ರೂಪದರ್ಶಿತಃ ತದ್ದರ್ಶನೆ ನರಾನಾಂ ಚ ವೃತ ನಿಂದಾ ಭವಿಷ್ಯತಿ. ಗಣಪತಿಯ ಶಾಪದಿಂದ ಚಂದ್ರನಿಗೆ ಆ ಅಪವಾದ ಎನ್ನುವುದು ಬಂದಿದೆ. ಚಂದ್ರನನ್ನು ಯಾರು ನೋಡ್ತಾರೋ ಅವರೆಲ್ಲರಿಗೂ ಕೂಡ ಅಪವಾದ ಎನ್ನುವುದು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತೆ. ಸಪ್ತಶ್ಚಂದ್ರ ಸುಧಾಮಯ
ಕೃಷ್ಣೋವಾಚ ಕಿಮರ್ಥಂ ಗಣನಾಥೇನ ಸಪ್ತಶ್ಚಂದ್ರ ಸುಧಾಮಯ. ಗಣಪತಿ ಚಂದ್ರನಿಗೆ ಯಾಕೆ ಶಾಪವನ್ನು ಕೊಡಬೇಕು, ಏನು ಕಾರಣ? ಏತದ್ ಆಖ್ಯಾನಕರಂ ಶ್ರೇಷ್ಠಂ ಯಥಾ ವಕ್ತು ತ್ವಮರ್ಹಸಿ. ನಾರದವಾಚ, ಇದೆಲ್ಲವೂ ಕೂಡ ನೀವು ಹೇಳಬೇಕು ಅಂಥೇಳಿ ನಾರದರಿಗೆ ಕೃಷ್ಣ ಕೇಳಿದಾಗ ನಾರದರು ಹೇಳ್ತಾರೆ, ಗಣಾನಾಂ ಆಧಿಪತ್ಯೇನ ರುದ್ರೇನ ಬ್ರಹ್ಮಣಾಪುರ ಅನಿಮಾ ಮಹಿಮಾ ಚೈವ ಲಗಿಮಾ ಗರಿಮಾ ತಥಾ ಪ್ರಾಪ್ತ ಪ್ರಾಕಾಮ್ಯಮೀಶತ್ವಂ ವಶಿತ್ವಂ ಚಾಷ್ಟಭೂತಯಃ. ಹಿಂದೆ ಬ್ರಹ್ಮಪದವಿಯಲ್ಲಿದ್ದಂತಹ ಬ್ರಹ್ಮದೇವರು ಭೂಲೋಕದಲ್ಲಿದ್ದಂತಹ ಭಕ್ತರ ವರಗಳನ್ನು ಪೂರೈಸಿಕೊಳ್ಳಲು ಅನುಕೂಲವಾಗಲಿಂತ ಗಣಪತಿಗೆ ಅನಿಮ ಮಹಿಮ ಲಗಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ಮತ್ತು ವಶಿತ್ವ ಎಂಬ 8 ವಿಧವಾದಂತಹ ಐಶ್ವರ್ಯಗಳನ್ನು ದಯಪಾಲಿಸಿದನು ಬ್ರಹ್ಮದೇವರು ಗಣಪತಿಗೆ. ಅಷ್ಟೈಶ್ವರ್ಯ ಸಂಪನ್ನಂತಹ ಗಣಪತಿಯನ್ನು ಬ್ರಹ್ಮದೇವರು ಸ್ತೋತ್ರವನ್ನು ಮಾಡ್ತಾರೆ. ಲಂಬೋದರ ಗಣಾಧ್ಯಕ್ಷ ಲಂಬೋದರ ವರಪ್ರದ ವಿಘ್ನನಾಶನ ದೇವೇಶ ಸೃಷ್ಟಿ ಸಂಹಾರ ಕಾರಕ ಪೂಜಯಂತಿ ಗಣಾಧ್ಯಕ್ಷಂ ಮೋದಕಾದ್ಯೈಃ ಪ್ರಯತ್ನತಃ ತೇಷಾಂ ಸಂಜಾಯತೆ ಸಿದ್ಧಿ ನಿರ್ವಿಘ್ನೇನ ನ ಸಂಶಯಃ. ಬ್ರಹ್ಮದೇವರು ಹೇಳ್ತಾರೆ, ಲಂಬೋದರ ಗಣಾಧ್ಯಕ್ಷ ವರದಾಯಕ ವಿಘ್ನನಾಯಕ ದೇವೇಶ ಸೃಷ್ಟಿ ಸಂಹಾರಕಾರಕ ಗಣಾಧಿಪತಿಯಾದಂತಹ ನಿನಗೆ ಜನರು ಮೋದಕಗಳನ್ನು ಯಾರು ಸಮರ್ಪಣೆ ಮಾಡ್ತಾರೋ, ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೋ ಅಂಥವರ ಸಕಲ ವಿಧವಾದಂತಹ ಮನೋಭಿಷ್ಟಗಳನ್ನು ಪೂರೈಸಿ ಯಾವುದೇ ವಿಧವಾದಂತಹ ಕಾರ್ಯಗಳಲ್ಲಿ ವಿಘ್ನವನ್ನು ನೀನು ತಂದುಕೊಡುವುದಿಲ್ಲ, ನಿರ್ವಿಘ್ನವಾಗಿ ಕೆಲಸ ಆಗುವಂತೆ ಮಾಡ್ತೀಯಾ. ನಿನ್ನನ್ನು ಯಾರು ಪೂಜೆ ಮಾಡುವುದಿಲ್ಲವೋ ಅವರು ದೇವತೆಗಳಾಗಲಿ ಅಥವಾ ಸುರರೇ ಆಗಲಿ 100 ಕಲ್ಪ ಕೋಟಿಗಳಾದರೂ ಕೂಡ ಅವರ ಮನೋಭಿಷ್ಟ ಎನ್ನುವುದು ಪೂರೈಸುವುದಿಲ್ಲ. ನತೇಶಾಂ ಜಾಯತೆ ಸಿದ್ಧಿ ಕಲ್ಪಕೋಟಿ ಶತೈರಪಿ. ಬ್ರಹ್ಮದೇವರು ಸ್ತೋತ್ರವನ್ನು ಮಾಡಿದ ಕೂಡಲೇ ಗಣಪತಿ ಅವರಿಗೆ ವರವನ್ನು ಕೊಡ್ತಾನೆ. ಬ್ರಹ್ಮದೇವರು ದೊಡ್ಡವರು, ಗಣಪತಿ ಚಿಕ್ಕವರು. ಆದರೆ ಕೇವಲ ಲೋಕವಿಡಂಬನೆಗಾಗಿ ಜಗತ್ತಿರುವಂತಹ ಜನರು ಈ ರೀತಿಯಾಗಿ ತಪಸ್ಸನ್ನು ಆಚರಣೆ ಮಾಡಬೇಕು. ಮತ್ತು ವರವನ್ನು ಕೊಡುವವನು ಗಣಪತಿಯ ಅಂತರ್ಯಾಮಿಯಂತಹ ಸಾಕ್ಷಾತ್ ಭಗವಂತನೇ ವರವನ್ನು ಕೊಡ್ತಾ ಇದ್ದಾನೆ. ವರಂ ರೋಹಿ ಪ್ರದಾಸ್ಯಾಮಿ ಎತ್ತೇ ಮನಸ್ಸಿ ಬರ್ತದೆ. ಮತ್ತು ನಿನ್ನ ಮನಸ್ಸಲ್ಲಿದ್ದಂತಹ ವರವನ್ನು ಕೇಳು ಅಂತ ಹೇಳಿ ಬ್ರಹ್ಮದೇವರಿಗೆ ಗಣಪತಿ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ಕ್ರಿಯಮಾನಸ್ಯ ಮೇ ಸೃಷ್ಟಿ ನಿರ್ವಿಘ್ನಂ ಜಾಯತಾಂ ಪ್ರಭು. ನಾನು ಮಾಡುವಂತಹ ಸೃಷ್ಟಿ ಕಾರ್ಯ ಎನ್ನುವುದು ನಿರ್ವಿಘ್ನವಾಗಿ ನಡೆಯಲಿ ಅಂಥೇಳಿ ಕೇಳಿದಾಗ, ಏವಂ ಅಸ್ತು ಇತಿ ದೇವೇಶೋ ಗೃಹೀತ್ವ ಮೋದಕಾನ್ಕರೇ. ಆಗಲಿ, ಅಸ್ತು, ಹಾಗೆ ಆಗಲಿ, ನಿರ್ವಿಘ್ನವಾಗಿ ಆಗಲಿ ಅಂಥೇಳಿ ಆಶೀರ್ವಾದವನ್ನು ಮಾಡಿ ಬ್ರಹ್ಮದೇವರು ಕೊಟ್ಟಂತಹ ಮೋದಕಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಸತ್ಯಲೋಕಾತ್ ಸಮಾಗಚ್ಚತೆ ಸ್ವೇಚ್ಛೆಯ ಭಗಣಂ ಶನೀಹಿ. ಸತ್ಯಲೋಕದಿಂದ ಮೆಲ್ಲಗೆ ಕೆಳಗಿಳಿತಾ ಬರ್ತಾ ಇದ್ದಾರೆ. ಅಲ್ಲಿಂದ ಚಂದ್ರಲೋಕಂ ಸಮಾಸಾಧ್ಯ ಸ್ಖಲಿತೋ ಗಣನಾಯಕ ಉಪಹಾಸಂ ಸಮಾಚಕ್ರೇ ಸೋಮೋ ರೂಪ ಮದಾನ್ವಿತಃ. ಅಲ್ಲಿಂದ ಚಂದ್ರಲೋಕಕ್ಕೆ ಬಂದ ಕೂಡಲೇನೆ ಅಲ್ಲಿಂದ ಎಡವಿ ಕೆಳಗೆ ಬಿದ್ದು ಬಿಡ್ತಾರೆ ಗಣಪತಿ. ತನ್ನ ರೂಪದ ಮತದಿಂದ ಕೂಡಿದಂತಹ ಚಂದ್ರನು ಗಣಪತಿಯನ್ನು ಕಂಡು ಜೋರಾಗಿ ಉಪಹಾಸ ಮಾಡಿ ನಕ್ಕು ಬಿಡ್ತಾನೆ. ತಂ ದೃಷ್ಟ ಕೋಪಧೂಮ್ರಾಕ್ಷೋ ಗಣನಾಥ ಶಶಾಪಃ. ನಗತಾ ಇರುವಂತಹ ಚಂದ್ರನನ್ನು ನೋಡಿ ಕೋಪದಿಂದ ಗಣಪತಿಯು ಚಂದ್ರನನ್ನು ಶಾಪ ಕೊಡ್ತಾನೆ, ಚಂದ್ರನಿಗೆ ಶಾಪವನ್ನು ಕೊಡ್ತಾನೆ. ಚಂದ್ರನೇ, ನೀನು ಸುರೂಪಿ, ನೋಡಲಿಕ್ಕೆ ಚೆನ್ನಾಗಿದ್ದಿ ಎನ್ನುವ ಮತ ನನಗೆ ಇದೆ. ಗರ್ವಿತೋಷಿ ಶಶಾಂಕಸ್ತ್ವಂ ಫಲಂ ಪ್ರಾಪ್ಸ್ಯಸಿ ಸತ್ವರಂ ಅದ್ಯ ಪ್ರಭೃತಿ ಲೋಕಸ್ತ್ವಾಂ ನಹಿ ಪಶ್ಯತಿ ಪಾಪಿನಂ. ಇವತ್ತಿನಿಂದ ಯಾರೂ ಕೂಡ ನಿನ್ನನ್ನು ನೋಡಲೇಬಾರದು. ಯೇ ಪಶ್ಯಂತಿ ಪ್ರಮಾದೇನ ತ್ವಾಂ ನರ ಮೃಗಲಾಂಛನಂ ಮಿಥ್ಯಾಭಿಶಾಪ ಸಂಯುಕ್ತಾ ಭವಿಷ್ಯಂತಿ ತೇ ಧ್ರುವಂ. ಯಾರು ಮದದಿಂದ ನಿನ್ನನ್ನು ನೋಡ್ತಾರೋ ಅವರು ಮಿಥ್ಯಾಪವಾದವನ್ನು ಹೊಂದುವವರು. ತಾವು ಮಾಡದಿದ್ದಂತಹ ಕೆಲಸಕ್ಕೆ, ತಪ್ಪು ಕೆಲಸಕ್ಕೆ ಅವರೇ ಮಾಡಿದ್ದಾರೆ ಎನ್ನುವ ಅಪವಾದ ಎನ್ನುವುದು ಅವರಿಗೆ ಬರುತ್ತದೆ. ಹೀಗೆ ಶಾಪವನ್ನು ಪಡೆದಂತಹ ಚಂದ್ರ ಜೋರಾಗಿ ಅಳತಾ ರಕ್ತಕಮಲದಲ್ಲಿ ಮನೆಯನ್ನು ಮಾಡಿಕೊಂಡು ಅಲ್ಲಿಯೇ ವಾಸ ಮಾಡ್ತಾ ಇರ್ತಾನೆ. ಈ ಕಡೆ ಚಂದ್ರನನ್ನು ನೋಡಿ ಎಲ್ಲ ದೇವತೆಗಳು ಕೂಡ ಬಹಳ ಕಷ್ಟಪಟ್ಟು ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕು ಅಂಥೇಳಿ ಎಲ್ಲ ದೇವತೆಗಳು ಕೂಡ ಬ್ರಹ್ಮದೇವರ ಹತ್ರ ಹೋದರೆ, ಬ್ರಹ್ಮದೇವರು ನಾನು ಈ ಶಾಪವನ್ನು ವಿಘಟನೆ ಮಾಡಲಿಕ್ಕೆ ಆಗೋದಿಲ್ಲ, ಗಣಪತಿ ಹತ್ರ ನೀವು ಎಲ್ಲರೂ ಕೂಡ ಹೋಗಬೇಕು, ಆ ಗಣಪತಿ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿ ಕೂಡ ಗಣಪತಿ ನಿಮಗೆ ಪ್ರಸನ್ನನಾಗಿ ನಿಮಗೆ ಬೇಕಾದಂತಹ ವರವನ್ನು ಕೊಡ್ತಾನೆ ಅಂತ ಹೇಳಿದಾಗ ಎಲ್ಲ ದೇವತೆಗಳು ಕೂಡ ಕೇಳ್ತಾರೆ, ಹಾಗಾದರೆ ಆ ಗಣಪತಿಯ ಪೂಜೆಯನ್ನು ವ್ರತವನ್ನು ಹೇಗೆ ಮಾಡಬೇಕು ಅಂಥೇಳಿ ದೇವತೆಗಳೆಲ್ಲರೂ ಕೂಡ ಕೇಳ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಚತುರ್ಥ್ಯಾಂ ದೇವದೇವೇಶ ಪೂಜನೀಯ ಸದೈವಿಃ ಕೃಷ್ಣಪಕ್ಷೆ ವಿಶೇಷೇನ ನಕ್ತಂ ಕುರ್ಯಾತು ತದ್ದಿನೇ. ಕೃಷ್ಣಪಕ್ಷ ಚತುರ್ಥಿ ಎಂದು ಅವಶ್ಯವಾಗಿ ಗಣಪತಿಯ ಪೂಜೆಯನ್ನು ಮಾಡಿದರೆ ಅವರಿಗೆ ಬಂದಂತಹ ಅಪವಾದ ಎನ್ನುವುದು ನಿವೃತ್ತಿಯಾಗತ್ತೆ, ಸಕಲ ಮನಸ್ಸಿನ ಕಷ್ಟಗಳೆಲ್ಲೂ ಕೂಡ ನಿವಾರಣೆ ಆಗುತ್ತೆ. ಆವತ್ತಿನ ದಿನ ತುಪ್ಪದಿಂದ ಮಾಡಿದಂತಹ ಅನಾರಸ ಮೋದಕಗಳನ್ನು ಗಣಪತಿಗೆ ನಿವೇದನೆಯನ್ನು ಮಾಡಿ, ಯಜಮಾನನು ನಿವೇದಿತವಾದಂತಹ ಮಧುರವಾದಂತಹ ಆ ಪದಾರ್ಥಗಳನ್ನು ಮಾತ್ರ ಸ್ವೀಕಾರ ಮಾಡಿ ಮೌನವ್ರತವನ್ನು ಆಚರಣೆ ಮಾಡಬೇಕು. ಮತ್ತು ಬಂಗಾರದಿಂದ ಅಥವಾ ಬೆಳ್ಳಿಯಿಂದ ಮಾಡಿದಂತಹ ಗಣಪತಿಯ ವಿಗ್ರಹವನ್ನು ಯೋಗ್ಯರಾದಂತಹ ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು, ದಕ್ಷಿಣೆಯನ್ನು ಕೊಡಬೇಕು. ಈ ಪ್ರಕಾರ ಯಾರು ಮಾಡ್ತಾರೋ ಎಲ್ಲ ಐಶ್ವರ್ಯಗಳಿಂದ ಕೂಡಿಕೊಂಡು ಅವರು ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಂಡು ನಂತರ ಸುಖವಾಗಿ ಬಾಳ್ತಾರೆ, ಎಲ್ಲ ವಿಧವಾದಂತಹ ಅಪವಾದಗಳಿಂದ ಮುಕ್ತರಾಗ್ತಾರೆ. ಆದ್ದರಿಂದ ಗಣಪತಿಯ ಪೂಜೆಯನ್ನು ಚತುರ್ಥಿ ದಿನ ಈ ಪ್ರಕಾರವಾಗಿ ಮಾಡಬೇಕು ಅಂತೇಳಿ ಬ್ರಹ್ಮದೇವರು ಹೇಳಿದಾಗ
ಎಲ್ಲ ದೇವತೆಗಳು ಕೂಡ ಕೂಡಿಕೊಂಡು ಬೃಹಸ್ಪತಿಯನ್ನು ಕರೆದು, ಬೃಹಸ್ಪತಿ ನೀವು ಬಂದು ಚಂದ್ರನಿರುವಂತಹ ಜಾಗಕ್ಕೆ ಹೋಗಿ ಚಂದ್ರನ ಕೈಯಿಂದ ಈ ಗಣಪತಿ ಪೂಜೆಯನ್ನು ವಿಧಿವತ್ತಾಗಿ ಮಾಡಿಸಬೇಕು, ನಂತರ ಎಲ್ಲವೂ ಕೂಡ ಸಿದ್ಧಿಸುತ್ತದೆ. ಅದರಿಂದ ನೀವು ಸದ್ಯ ಚಂದ್ರನಿರುವಂತಹ ಜಾಗಕ್ಕೆ ಹೋಗಿ ಅವನ ಪೂಜೆಯನ್ನು ಮಾಡಿಸಬೇಕು ಅಂತ ಹೇಳಿದಾಗ, ವ್ರತಂ ಚಕ್ರೆ ಗಣೇಶಸ್ಯ ಯಥೋಕ್ತಂ ಬ್ರಹ್ಮಣಾಪುರ ಪುರೋಭವೋ ಭಗವಾನ್ ಗಣೇಶೋ ಬ್ರಹ್ಮತೋಷಿತಃ. ಚಂದ್ರನು ಬೃಹಸ್ಪತ್ಯಾಚಾರ್ಯರಿಂದ ಮಾಡಿಸಿದಂತಹ ಪೂಜೆಯನ್ನು ಮಾಡಿ ಆ ಗಣಪತಿ ಬಹಳ ತೃಪ್ತನಾಗಿ ಸಂತೋಷದಿಂದ ಚಂದ್ರನ ಮುಂದೆ ಬಂದು ನಿಂತು ಏನು ಬರಬೇಕು ಕೇಳು ಅಂತ ಹೇಳಿದಾಗ, ತುಷ್ಟೋಹಂ ತವ ದಾಸ್ಯಾಮಿ ವರಂ ಬ್ರೂಹಿ ನಿಶಾಕರ ಅಂತ ಹೇಳಿದಾಗ ಚಂದ್ರನು ಬಹಳ ಸ್ತೋತ್ರವನ್ನು ಮಾಡ್ತಾನೆ. ಗಣಪತಿಯನ್ನು ಸ್ತೋತ್ರವನ್ನು ಮಾಡಿ ನಂತರ ಏನು ಬರಬೇಕು ಅಂತ ಗಣಪತಿ ಕೇಳಿದಾಗ ಚಂದ್ರ ಹೇಳ್ತಾನೆ, ಲೋಕಾನಾಂ ದರ್ಶನೀಯೋಹಂ ಭವಾಮಿ ಪುರದೇವಹಿ. ನಾನು ಹಿಂದೆ ಹೇಗೆ ಎಲ್ಲ ಜನರು ಕೂಡ ನನ್ನನ್ನು ನೋಡ್ತಾ ಇದ್ರು ಹಾಗೆ ಮತ್ತೆ ನನ್ನನ್ನು ನೋಡುವಂತೆ ಆಗಬೇಕು. ನಿಷ್ಪಾಪೋಹಂ ವಿಷಾಪೋಹಂ ತತ್ಪ್ರಸಾದಾತ್ ಗಣೇಶ್ವರ. ನಾನು ಎಳ್ಳಷ್ಟು ಕೂಡ ಪಾಪಿ ಆಗಬಾರದು, ನಿಮ್ಮ ಶಾಪ ವಿಮೋಚನೆಯೂ ನಮಗೆ ಆಗಬೇಕು ನಿಮ್ಮ ಪ್ರಸಾದದಿಂದ ಅಂತ ಹೇಳಿದಾಗ, ಗಣೇಶ ಉವಾಚ ವರಂ ಅನ್ಯಂ ಪ್ರದಾಸ್ಯಾಮಿ ನಿವೇದಯ ಮಮಾಗ್ರತಃ. ಚಂದ್ರನು ಈ ರೀತಿಯಾಗಿ ವರವನ್ನು ಕೇಳಿದಾಗ ಬ್ರಹ್ಮದೇವರ ಮಾತಿನ ಮೇರೆಗೆ ಗಣಪತಿಯು ಚಂದ್ರನಿಗೆ ವರವನ್ನು ಕೊಡ್ತಾನೆ. ಶುಕ್ಲಪಕ್ಷೆ ಚತುರ್ಥ್ಯಾಂತೂ ಯೇ ಪಶ್ಯಂತೆ ಸದೈವಹಿ ಮಿಥ್ಯಾಪವಾದಂ ಮಾಸಾಂತೆ ಪ್ರಾಪ್ಸ್ಯಂತೇತ್ರ ನ ಸಂಶಯ. ಪ್ರತಿ ತಿಂಗಳು ಬರುವಂತಹ ಶುಕ್ಲಪಕ್ಷದ ಚತುರ್ಥಿಯನ್ನು ನಿನ್ನನ್ನು ಯಾರು ನೋಡ್ತಾರೋ ಆ ತಿಂಗಳ ಕೊನೆಯಲ್ಲಿ ಅವರಿಗೆ ಖಂಡಿತವಾಗಿಯೂ ಕೂಡ ಯಾವುದಾದ್ರೂ ಒಂದು ಅಪವಾದ ಎನ್ನುವುದು ಬಂದೇ ಬರುತ್ತೆ. ಮಾಸಾದೋ ಪೂರ್ವಮೇವತ್ವಂ ದೃಷ್ಟ್ವಾ ಪಶ್ಯಂತೆ ಮಾನವಾಹ ಚತುರ್ಥ್ಯಾಂ ಶುಕ್ಲಪಕ್ಷೇತೋ ತೇಷಾಂ ದೋಷೋ ನ ವಿದ್ಯತೆ. ಆದರೆ ಚತುರ್ಥಿಯ ದಿನ ಮುಂದೆಯೇ ಯಾರಾದರೂ ನಿನ್ನನ್ನು ನೋಡಿದರೆ ಆ ಶಾಪ ಅಪವಾದ ಎನ್ನುವುದು ಅವರಿಗೆ ತಟ್ಟುವುದಿಲ್ಲ. ಅದರಿಂದ ಚಂದ್ರ ದರ್ಶನ ಅಂಥೇಳಿ ಪಂಚಾಂಗದಲ್ಲಿ ಹಾಕಿರ್ತಾರೆ. ಆವತ್ತಿನ ದಿನ ಚಂದ್ರವನ್ನು ದರ್ಶನವನ್ನು ಮಾಡಬೇಕು. ಆ ರೀತಿಯಾಗಿ ಮಾಡಿದರೆ ಆ ತಿಂಗಳಲ್ಲಿ ಯಾವುದೇ ರೀತಿಯಂತಹ ಅಪವಾದ ಎನ್ನುವುದು ಗಣಪತಿಯ ಪ್ರಸಾದದಿಂದ ನಮಗೆ ಆಗುವುದಿಲ್ಲ. ಇನ್ನೊಂದನ್ನು ಹೇಳ್ತಾನೆ ಗಣಪತಿ, ಭಾದ್ರ ಶುಕ್ಲ ಚತುರ್ಥಿಯಾಂತು ಯೇ ತ್ವಾಂ ಪಶ್ಯಂತಿ ಪಾಪಿನಂ ಮಿಥ್ಯಾಪವಾದ ಮಲಿನಂ ತದ್ವರ್ಷಂ ತಸ್ಯ ನಿಶ್ಚಿತಂ ಪುನರೇವೆತು ಪಪ್ರಚ್ಚ ಕಲಾವಾನ್ ಗಣನಾಯಕಂ ಕೇನೋಪಾಯೇನ ದೇವೇಶ ತುಷ್ಟೋ ಭವಸಿ ತದ್ವದ. ಪ್ರತಿ ತಿಂಗಳು ಶುಕ್ಲ ಪಕ್ಷ ಚತುರ್ಥಿಯಂದು ನಿನ್ನನ್ನು ನೋಡಿದರೆ ಆ ತಿಂಗಳ ಕೊನೆಯಲ್ಲಿ ಅಪವಾದ ಅನ್ನೋದು ಬರುತ್ತೆ. ಆದರೆ ಭಾದ್ರಪದ ಶುಕ್ಲ ಪಕ್ಷ ಚತುರ್ಥಿಯಂದು ನಿನ್ನನ್ನು ಯಾರು ನೋಡ್ತಾರೋ ಆ ಇಡೀ ವರ್ಷವೂ ಕೂಡ ಅವರಿಗೆ ಅಪವಾದ ಎನ್ನುವುದು ಖಂಡಿತವಾಗಿ ಬಂದೇ ಬರುತ್ತೆ ಅಂತ ಹೇಳಿದಾಗ ಚಂದ್ರನು ಮತ್ತೆ ಕೇಳ್ತಾನೆ, ಹಾಗಾದರೆ ಇಡೀ ವರ್ಷವೂ ಕೂಡ ಅಪವಾದ ಎನ್ನುವುದು ಅವರಿಗೆ ಬರಬಾರದು ಅಂತಂದರೆ ಅದಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ತಿಳಿಸಬೇಕು ಅಂತ ಹೇಳಿದಾಗ, ಕೇನೋಪಾಯ ದೇವೇಶ ತುಷ್ಟೋ ಭವಸಿ ತದ್ವದ. ಗಣೇಶೋವಾಚ ಸದಾ ಕೃಷ್ಣ ಚತುರ್ಥ್ಯಾಂತು ಮೋದಕಾದ್ಯೈ ಪ್ರಪೂಜಯೇತ್. ಯಾವಾಗಲೂ ಕೂಡ ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷ ಚತುರ್ಥಿಯಂದು ಮೋದಕಗಳಿಂದ ನನ್ನನ್ನು ಪೂಜೆಯನ್ನು ಮಾಡಬೇಕು. ರೋಹಿಣಿಯಿಂದ ಸಹಿತನಾದಂತಹ ಚಂದ್ರನಿಗೆ ಪೂಜೆಯನ್ನು ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಗಣಪತಿಯ ಪೂಜೆಯನ್ನು ಯಾರು ಅವತ್ತಿನ ದಿನ ಮಾಡ್ತಾರೋ ಅವರಿಗೆ ರೋಹಿಣಿ ಸಹಿತಂ ತ್ವಾಂತು ಸಮಭ್ಯರ್ಚ ಅರ್ಘ್ಯದಾನತಃ ಯಥಾಶಕ್ತ್ಯಾಚ ಮದ್ರೂಪಂ ಸ್ವರ್ಣೇನ ಪರಿಕಲ್ಪಯೇತ್. ನನಗೆ ಬೇಕಾದಂತಹ ಮೋದಕ ಅಪೂಪ ಎಲ್ಲವನ್ನು ಕೂಡ ಯಾರು ನಿವೇದನೆಯನ್ನು ಮಾಡ್ತಾರೋ ಅವರ ಸಕಲ ವಿಧವಾದಂತಹ ಅಪವಾದ ಎನ್ನುವುದು ಪರಿಹಾರ ಎನ್ನುವುದು ಆಗುತ್ತದೆ. ಆವತ್ತಿನ ದಿನ ಬಂಗಾರದಿಂದ ಅಥವಾ ಬೆಳ್ಳಿಯಿಂದ ಮಾಡಿದಂತಹ ನನ್ನ ಪ್ರತಿಮೆಯನ್ನು ಮಾಡಿ ಬ್ರಾಹ್ಮಣರಿಗೆ ದಕ್ಷಿಣೆಯಾಗಿ ಕೊಟ್ಟರೆ ಅವರಿಗೆ ಬಂದಂತಹ ವಿಘ್ನಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ. ಭಾದ್ರಶುಕ್ಲ ಚತುರ್ಥ್ಯಾಂತೋ ನಾನಾ ಪುಷ್ಪೈ ಪ್ರಪೂಜಯೇತ್ ಸ್ಥಾಪಯೇತ್ ದ್ರವಣಂ ಕುಂಭಂ ಧ್ಯಾನಸ್ಯೋಪರಿಲೋಹಿತಂ. ಪ್ರತಿ ತಿಂಗಳೂ ಕೂಡ ಈ ರೀತಿಯಾಗಿ ಮಾಡಬೇಕು. ಆದರೆ ವಿಶೇಷವಾಗಿ ಭಾದ್ರಪದ ಶುಕ್ಲ ಪಕ್ಷ ಚತುರ್ಥಿಯಂದು ವಿಶೇಷವಾಗಿ ಕಲಸದಲ್ಲಿ ನೀರನ್ನು ಹಾಕಿ ಆ ಕಲಸದ ಮೇಲ್ಗಡೆ ಬಂಗಾರದ ಪ್ರತಿಮೆಯನ್ನಿಟ್ಟು ಬೆಳ್ಳಿಯ ಪ್ರತಿಮೆಯನ್ನಿಟ್ಟು ಉಪಚಾರ ಪೂಜೆಗಳನ್ನು ಮಾಡಿ ವಸ್ತ್ರದ್ವಯಗಳನ್ನು ಸಮರ್ಪಣೆಯನ್ನು ಮಾಡಿ ರಕ್ತಾಂಬರಧರೋ ಮರ್ತ್ಯೋ ಬ್ರಹ್ಮಚರ್ಯ ರಥಶುಚಿ, ಕೆಂಪು ವಸ್ತ್ರವನ್ನು ಧಾರಣೆಯನ್ನು ಮಾಡಿ ಬ್ರಹ್ಮಚರ್ಯ ವ್ರತದಿಂದ ರೋಹಿಣಿ ಸಹಿತನಾದಂತಹ ಚಂದ್ರನ ಪೂಜೆಯನ್ನು ಮಾಡಬೇಕು. ನಂತರ ಯಥಾಶಕ್ತಿ ಗಣಪತಿ ಪೂಜೆಯನ್ನು ಮಾಡಬೇಕು. ಗಂಧಂ ಲಂಬೋದರಾಯೇತಿ ಪುಷ್ಪಂ ಸಿದ್ಧಿ ಪ್ರಧಾಯ ಚ ಧೂಪಂ ಗಜಮುಖಾಯೇತಿ ದೀಪಂ ಮೂಷಕ ವಾಹನೆ ನೈವೇದ್ಯಂ ವಿಘ್ನನಾಥಾಯ ಫಲಂ ಸರ್ವಾರ್ಥ ಸಿದ್ಧಯೇ ತಾಂಬೂಲಂ ಕಾಮರೂಪಾಯ ದಕ್ಷಿಣಾಂ ಧನದಾಯ ಚ ವಸ್ತ್ರಂ ಶಿವಪ್ರಧಾಯೇತಿ ಹೇತೆ ನಾನಾ ನಾಮ ಪದೈಃ ಪೃಥಕ್ ಏವಂ ಸಂಪೂಜ್ಯ ದೇವೇಶಂ ಕಥಾಂ ಶ್ರುತ್ವಾ ವಿಧಾನತಃ. ಅನೇಕ ಬಗೆಯಾದಂತಹ ಮಂತ್ರಗಳನ್ನು ಹೇಳಿ ಪೂಜೆಯನ್ನು ಮಾಡಿ ನಂತರ ಯಾರು ಈ ಕಥೆಯನ್ನು ಕೇಳ್ತಾರೋ, ಶಮಂತಕೋ ಉಪಾಖ್ಯಾನವನ್ನು ಯಾರು ಕೇಳ್ತಾರೋ ಅವರ ಸಕಲ ವಿಧವಾದಂತಹ ಅಪವಾದ ಎನ್ನುವುದು ಅವರಿಗೆ ಬರುವುದಿಲ್ಲ, ವಿಘ್ನ ಎನ್ನುವುದು ನಿವೃತ್ತಿಯಾಗುತ್ತೆ. ಯಾವುದೇ ರೀತಿಯಾದಂತಹ ಕಷ್ಟಗಳು ಮನೋಭಿಷ್ಟಗಳೆಲ್ಲವೂ ಕೂಡ ಪೂರೈಸುತ್ತದೆ, ಕಷ್ಟಗಳೆನ್ನುವುದು ಅವರಿಗೆ ಬರುವುದಿಲ್ಲ. ಅದರಿಂದ ಕೊನೆಗೆ ಪ್ರಾರ್ಥನೆಯನ್ನು ಮಾಡಬೇಕಂತೆ.
मनोन्नतिं च सौभाग्यं पुत्रपौत्रं च देहि मे गावो धान्यं च वासांसि दद्यात् सर्वं ಸ್ವಶಕ್ತಿತಃ ದತ್ವಾ ಬ್ರಾಹ್ಮಣೇ ಸರ್ವಂ ಸ್ವಯಂ ಭುಂಜೀತ ಭಾಗ್ಯತಃ. ಬ್ರಾಹ್ಮಣರ ಮೂಲಕವಾಗಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು. ನಾವು ಕೊಟ್ಟಂತಹ ದಾನದಿಂದ ನಮಗೆ ಪುತ್ರ ಪೌತ್ರಾದಿಗಳ ಅಭಿವೃದ್ಧಿಯಾಗಬೇಕು. ನಮ್ಮ ಮನೆಯಲ್ಲಿ ಆಕಳು, ಧಾನ್ಯ, ವಸ್ತ್ರಗಳು, ಸಕಲ ವಿಧವಾದಂಥ ಐಶ್ವರ್ಯಗಳು ಕೂಡ ತುಂಬಿ ತುಳುಕಬೇಕು ಅಂತೇಳಿ ಬ್ರಾಹ್ಮಣರ ಮುಖಾಂತರ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವ್ರತವನ್ನು ಸಮರ್ಪಣೆ ಮಾಡಬೇಕು. ಏವಂ ಯಃ ಕುರುತೆ ಯಶ್ಚಂದ್ರ ತಸ್ಯಾಹಂ ಸರ್ವತಾ ಜಯಂ. ಯಾರು ಈ ರೀತಿಯಾಗಿ ಮಾಡುತ್ತಾರೋ ಅವರಿಗೆ ಸದಾ ಜಯ ಎನ್ನುವುದು, ಖಂಡಿತವಾಗಿಯೂ ಜಯ ಎನ್ನುವುದು ಸಿದ್ಧಿಸುತ್ತದೆ. ಸಿದ್ಧಿಂ ಚ ಧನಧಾನ್ಯಂ ಚ ದದಾಮಿ ವಿಪುಲಾಂ ಪ್ರಜಾಂ. ಸಕಲ ವಿಧವಾದಂತಹ ಸಿದ್ಧಿ, ಧನ, ಧಾನ್ಯ ಎಲ್ಲವನ್ನೂ ಕೂಡ ನಾನು ಕೊಡ್ತೇನೆ ಅಂತ ಹೇಳಿ ಗಣಪತಿಯು ಚಂದ್ರನಿಗೆ ಹೇಳಿದಾಗ ತದ್ವ್ರತಂ ಕುರು ಕೃಷ್ಣತ್ವಂ ಯದಿ ಶುದ್ಧಿಂ ಅಪೇಕ್ಷಸಿ ಅಂಥೇಳಿ ನಾರದರು ಕೃಷ್ಣನಿಗೆ ಹೇಳ್ತಾರೆ. ನೀನು ಈ ರೀತಿಯಾಗಿ ಗಣಪತಿ ಪೂಜೆಯನ್ನು ಮಾಡಿದರೆ ಖಂಡಿತವಾಗಿ ಕೂಡ ನಿನ್ನ ಅಪವಾದ ಎನ್ನುವುದು ನಿವೃತ್ತಿ ಆಗುತ್ತೆ, ಮನೋಭಿಷ್ಟಗಳಲ್ಲೂ ಕೂಡ ಪೂರೈಸುತ್ತದೆ, ಮನಃ ಕಷ್ಟ ಎನ್ನುವುದು ನಿವೃತ್ತಿ ಆಗುತ್ತದೆ ಅಂತ ಹೇಳಿದಾಗ ನಾರದೇನೈವ ಮೇ ಮುಕ್ತಸ್ಥೋ ವ್ರತಂ ಚಕ್ರೇ ಹರಿಸ್ವಯಂ. ಕೃಷ್ಣ ಪರಮಾತ್ಮ, ಸಾಕ್ಷಾತ್ ಕೃಷ್ಣ ಪರಮಾತ್ಮ ಈ ವ್ರತವನ್ನು ಆಚರಣೆ ಮಾಡ್ತಾನೆ. ಮಿಥ್ಯಾಪವಾದ ಸಂಶುದ್ಧಿ ನಿಷ್ಪಾಪೇತಿ ಕೃಷ್ಣ ಪ್ರಾರ್ಥಿತ ಏತು ಶೃಣ್ವಂತಿ ಚಾಖ್ಯಾನಂ ಸ್ಯಮಂತಕ ಮನೇಸ್ಥ ಚಂದ್ರಸ್ಯ ಚರಿತಂ ಸರ್ವಂ ತೇಷಾಂ ದೋಷೋ ನ ಜಾಯತೆ. ಕೃಷ್ಣನು ಮಾಡಿದ ಕೂಡಲೇ ತನಗೆ ಬಂದಂತಹ ಅಪವಾದದಿಂದ ಮುಕ್ತರಾಗ್ತಾನೆ. ಮತ್ತು ಯಾರು ಜಗತ್ತಿನಲ್ಲಿ ಕೃಷ್ಣನು ಮಾಡಿದಂತಹ ಪೂಜೆಯ ಆಖ್ಯಾನವನ್ನು, ಅಕ್ರೂರನ ಆಖ್ಯಾನವನ್ನು ಮತ್ತು ಶಮಂತಕ ಮನೋಪಾಖ್ಯಾನವನ್ನು ಮತ್ತು ಗಣಪತಿಯ ಪೂಜೆಯ ಕಥೆಯನ್ನು, ಗಣಪತಿಯ ವ್ರತಾನುಷ್ಠಾನ ಪದ್ಧತಿಯನ್ನು ಯಾರು ಶ್ರವಣವನ್ನು ಮಾಡ್ತಾರೋ ಅವರಿಗೆ ಭಾದ್ರಶುಕ್ಲ ಚತುರ್ಥ್ಯಾಂಚು ಚಂದ್ರಸ್ಯ ದರ್ಶನಂ ಕ್ವಚಿತ ಜಾತಂ ತತ್ಪರಿಹಾರಾರ್ಥಂ ಶ್ರೋತವ್ಯಂ ಸರ್ವಮೇವ ತತ್ ಚಂದ್ರಸ್ಯ ಚರಿತಂ ಸರ್ವಂ ತೇಷಾಂ ದೋಷೋ ನ ಜಾಯತೆ. ಯಾರು ಭಾದ್ರಶುಕ್ಲ ಪಕ್ಷದ ಚತುರ್ಥಿಯಂದು ಚಂದ್ರನನ್ನು ನೋಡಿದರೆ ಏನು ಅಪವಾದ ಎನ್ನುವುದು ಬರುತ್ತೋ ಆ ಅಪವಾದದಿಂದ ಅವರು ಮುಕ್ತರಾಗ್ತಾರೆ. ಅದರಿಂದ ಖಂಡಿತವಾಗಿಯೂ ಕೂಡ ಈ ಯಾವ ಆಖ್ಯಾನವನ್ನು ಎಲ್ಲರೂ ಕೂಡ ಶ್ರವಣ ಮಾಡಲೇಬೇಕು. ಮತ್ತು ಗಣಪತಿ ಹೇಳ್ತಾರೆ, ನಾರದರು ಹೇಳ್ತಾರೆ ಏನಂತಂದರೆ, ಯಾವಾಗ ನಮಗೆ ಮನಸ್ಸಿಗೆ ಕಷ್ಟ ಎನ್ನುವುದು ಬರುತ್ತೋ ಆ ಕಷ್ಟದ ಪ್ರಸಂಗದಲ್ಲಿ ಈ ಆಖ್ಯಾನವನ್ನು ಶ್ರವಣ ಮಾಡಬೇಕು ಅಥವಾ ಪಠನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯದಾ ಮನಃಕಷ್ಟಂ ಸ್ವದೇಹೇ ಉಪಜಾಯತೆ ತದಾ ಶ್ರೋತವ್ಯಂ ಆಖ್ಯಾನಂ ಕಷ್ಟನಾಶನಂ. ಯಾವ ಕಷ್ಟ ಬರುತ್ತೋ ಅವ ಎಲ್ಲ ಸಮಯದಲ್ಲೂ ಕೂಡ ಈ ಆಖ್ಯಾನವನ್ನು ಯಾರು ಪಠಿಸ್ತಾರೋ, ಶ್ರವಣ ಮಾಡ್ತಾರೋ ಅವರ ಸಕಲ ವಿಧವಾದಂತಹ ದುಃಖ ಎನ್ನುವುದು ನಿವೃತ್ತಿ ಆಗುತ್ತೆ. ಭಾದ್ರ ಶುಕ್ಲ ಚತುರ್ಥ್ಯಾಸ್ತು ವಿಧಿಸ್ತೇ ಕಥಿತೋ ಮುನಿ. ಹೀಗೆ ಸಕಲ ವಿಧವಾದಂತಹ ಭಾದ್ರಪದ ಶುಕ್ಲಪಕ್ಷ ಚತುರ್ಥಿಯಂದು ಮಾಡಬೇಕಾದಂತಹ ಸಕಲ ವಿಧವಾದಂತಹ ಪೂಜಾಕ್ರಮ ಮತ್ತು ಕೃಷ್ಣನ ವೃತ್ತಾಂತವನ್ನು ವಿಸ್ತಾರವಾಗಿ ಹೇಳಿದ್ದೇನೆ ನಾರದ ಅಂಥೇಳಿ ಬ್ರಹ್ಮದೇವರು ಇಲ್ಲಿಗೆ 5 ಅಧ್ಯಾಯಗಳಿಂದ ಕೂಡಿದಂತಹ ಬ್ರಹ್ಮಾಂಡ ಪುರಾಣದ ಭಾಗವತ ಮಹಾತ್ಮ್ಯವನ್ನು ಇಲ್ಲಿಗೆ ಮುಗಿಸ್ತಾರೆ. ಅನೇನ ಭಾವಿತ್ವ ಆತ್ಮಗುರು ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರೂ ಕೂಡ ಇಂದಿನ ದಿನ ಪಠಿಸಬೇಕಾದಂತಹ ಮಂತ್ರ ಸಿಂಹ ಪ್ರಸೇನಮವದೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದೀಹಿ ತವ ಹೇಷ ಶ್ಯಮಂತಕಃ.